ओम हरि ओम नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पंचाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु अशेषसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते अद्य अक्षय्यतृतीया विषये किञ्चित् पूर्वकथानुवादः। हरिः ओम हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे।
ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ನಾಳೆ ಅಕ್ಷಯ ತೃತೀಯ. ಇವತ್ತು ವೈಶಾಖ ಶುದ್ಧ ದ್ವಿತೀಯ. ನಾಳೆ ಅಕ್ಷಯ ತೃತೀಯ. ಅಕ್ಷಯ ತೃತೀಯ ಅಂತ ತಿಳ್ಕೊಂಡಂತಂದ್ರೆ ಏನು? 3 ಮುಹೂರ್ತಗಳು ಅಂತ ತಿಳ್ಕೊಂಡಂತಿದೆ. 3.5 ಮುಹೂರ್ತ ಅಂತ ತಿಳ್ಕೊಂಡಂತ ಹೇಳಿ ಉತ್ತರ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಕರೀತಾರೆ. 3.5 ಮುಹೂರ್ತ ಅಂದ್ರೆ ಅರ್ಥ ಏನು? ಯುಗಾದಿ, ಆನಂತರ ಅಕ್ಷಯ ತೃತೀಯ, ವಿಜಯದಶಮಿ ಹಾಗೂ ಬಲಿಪ್ರತಿಪದ, ಇವು 4. ಆದರೆ 3 ಯಾಕೆ? ಯುಗಾದಿ, ಅಕ್ಷಯ ತೃತೀಯ, ಆನಂತರ ವಿಜಯದಶಮಿ, ದಸರಾ ಪೂರ್ತಿ 24 ಗಂಟೆ ಮುಹೂರ್ತ ಇರ್ತದೆ. ಯಾವ ಬೇಕಾದ ಕೆಲಸವನ್ನು ಓದ್ತಾ ಮಾಡ್ಬೋದು. ಆದರೆ ಯುಗಾದಿ ಮತ್ತು ಅಕ್ಷಯ ತೃತೀಯ ಇವೆರಡು ದಿನ, ಒಂದು ಯುಗಾದಿ ಆದರೆ ಅಕ್ಷಯ ತೃತೀಯ ತ್ರೇತಾಯುಗಾದಿ. ಯುಗಾದಿ ದಿವಸ ತರ್ಪಣ ಕೊಡಬೇಕು. ಆದ್ದರಿಂದಾಗಿ ಉಪನಯನ ಮಾಡಬೇಕಾಗಿದ್ದರೆ, ಯುಗಾದಿ ಮತ್ತು ಅಕ್ಷಯ ತೃತೀಯ ದಿವಸ ಉಪನಯನ ಮಾಡಬೇಕಾಗಿದ್ದರೆ ಉಳಿದ ತಾರಾಬಲ ಇತ್ಯಾದಿಗಳನ್ನೆಲ್ಲ ಸ್ವಲ್ಪ ನೋಡಬೇಕು. ಅದನ್ನು ಬಿಟ್ಟು ಉಳಿದ ಯಾವ ಕಾರ್ಯಕ್ಕೂ ಯಾವ ನಕ್ಷತ್ರ ಇದೆ, ಯಾವ ವಾರ ಇದೆ, ಏನಿದೆ, ಯಾವುದು ನೋಡೋ ಅವಶ್ಯಕತೆ ಇಲ್ಲ. ಆದ್ದರಿಂದ ಇವುಗಳಿಗೆ 3.5 ಅನ್ನು ಬಲಿಪಾಡ್ಯ, ಅದು ಮಧ್ಯಾಹ್ನ 12 ಗಂಟೆವರೆಗೆ ಮಾತ್ರ ಮುಹೂರ್ತ, ಹೊತ್ತು ಪೂರ್ತಿ ದಿವಸ ಮುಹೂರ್ತ ಅಲ್ಲ. ಹೀಗಾಗಿ ಸರ್ವಸಾಮಾನ್ಯವಾಗಿ ಪಂಚಾಂಗ ನೋಡ್ಲಿಕ್ಕೆ ಬಾರದೇ ಇದ್ದವರು ಇತ್ಯಾದಿಗಳಿಗೆ 3.5 ಮುಹೂರ್ತ ಏನು ಬೇಕಾದ ಮಾಡಿ ಅಂತ ಒಂದು ಸತ್ಯವೇ ಇದೆ. ಅದರಲ್ಲೇನು ಸುಳ್ಳುತನ ಇಲ್ಲ. ಇಲ್ಲಿ ಒಂದು ವ್ಯಂಗ್ಯ ಏನು ಅಂತ ತಿಳ್ಕೊಂಡಂತಂದರೆ, ಜನರಲ್ಲಿ ತಪ್ಪು ಕಲ್ಪನೆ ಇದೆ. ಇವತ್ತು ಬಂಗಾರ ಕೊಂಡರೆ ಇವತ್ತಿನ ದಿವಸ ಮುತ್ತು ರತ್ನಗಳನ್ನು ಕೊಂಡರೆ, ಬೆಳ್ಳಿ ಕೊಂಡರೆ ನಮ್ಮ ಮನೆ ಅಕ್ಷಯವಾಗಿ ಬೆಳ್ಳಿ ಬಂಗಾರ ಆಗ್ತದೆ ಅಂತ ತಿಳ್ಕೊಂಡಂತೇಳಿ, ಅದು ಮೂಲತಃ ಹಾಗಿಲ್ಲ. ಇವತ್ತು ಬಂಗಾರ ಕೊಟ್ಟರೆ, ಆ ಕೊಟ್ಟರೆ ಮಧ್ಯದಲ್ಲಿ ಯಾರೋ ಒಬ್ಬರು ತಲೆ ತಿರುಕರೋ ಅಥವಾ ಬೇಕಂತಲೇ ಮಾಡಿದ್ದಾರೋ, ತಪ್ಪಿ ಮಾಡಿದ್ದಾರೋ, ಅದನ್ನು ಕೊಟ್ಟರೆ ಬದಲಾಗಿ ಕೊಂಡರೆ ಅಂತ ಮಾಡಿಕೊಂಡ್ರು. ಟರ್ನಡ ಮಾಡಿಕೊಂಡಷ್ಟೇ. ಹೌದು, ಇವತ್ತಿನ ದಿವಸ ನೀವು ಏನು ಕೊಡ್ತೀರಿ ಅದು ನಿಮಗೆ ಅಕ್ಷಯವಾಗಿ ಸಿಗ್ತದೆ. ಅದರಲ್ಲಿ ಯಾವ ಸಂದೇಹ ಇಲ್ಲ. ಇಲ್ಲರಿ, ಕೆಲವರೆಲ್ಲ ನಿನ್ನೆ ಅಕ್ಷಯ ತೃತೀಯ ಮಾಡಿದ್ದಾರೆ, ಮತ್ತು ನೀವೆಲ್ಲ. ಆದರೆ ಶಾಸ್ತ್ರದ ನಿಯಮ ಇದೆ. ಪ್ರಾತಃ ಕಾಲ ವ್ಯಾಪಿನಿ ಮುಹೂರ್ತ ಇರಬೇಕು. ಇವತ್ತು ಪ್ರಾತಃ ಕಾಲ ವ್ಯಾಪಿನಿ ಮುಹೂರ್ತ ಇಲ್ಲ. 2 ಗಳಿಗೆ ನಂತರ ಇವತ್ತು ತೃತೀಯ ಬಂದಿದೆ. ನಾಳೆ ಬೆಳಗ್ಗೆ ತೃತೀಯ ಇದೆ. ಆದ್ದರಿಂದಾಗಿ ಪ್ರಾತಃ ಕಾಲ ವ್ಯಾಪಿನಿ ಇದ್ದರೆ ಮಾತ್ರ ಅಕ್ಷಯ ತೃತೀಯ ಹಿಡಿಬೇಕು ಅಂತ ತಿಳ್ಕೊಂಡಂತ ಹೇಳಂದಿದ್ದಾರೆ. ವಿಶೇಷವಾಗಿ ಭವಿಷ್ಯ ಪುರಾಣದಲ್ಲಿ ಒಂದು
ವಿಚಾರ ಈ ರೀತಿಯಾಗಿ ಬರ್ತದೆ. ಇವತ್ತಿನ ದಿವಸ ವೈಶಾಖಸ್ಯ ತೃತೀಯಾಯಾಮ್ ಶ್ರೀ ಸಮೇತಂ ಜಗದ್ಗುರುಂ, ವೈಶಾಖದ ತೃತೀಯ ದಿನ ಲಕ್ಷ್ಮೀ ಸಮೇತನಾಗಿರ್ತಕ್ಕಂತಹ ಜಗದ್ಗುರುವಾದ ಶ್ರೀಹರಿಯನ್ನು ಆರಾಧನೆ ಮಾಡಬೇಕು ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ನಾರಾಯಣಂ ಪೂಜಯೇತ ಪುಷ್ಪಧೂಪ ವಿಲೇಪನೈ, ಪರಮಾತ್ಮನಿಗೆ ಷೋಡಶೋಪಚಾರ, ಅದರಲ್ಲಿ ವಿಶೇಷವಾಗಿ ಇವತ್ತು ಹೂವು, ಒಳ್ಳೆಯ ಸುಗಂಧದ ಧೂಪ ಮತ್ತು ಸಂಪೂರ್ಣ ಗಂಧವನ್ನು ಹಚ್ಚಬೇಕು ಅಂತ ತಿಳ್ಕೊಂಡಂತಿದೆ. ಇನ್ನು ವಿಶೇಷ ಹೇಳ್ತಾರೆ, ವೈಶಾಖೆ ಶುಕ್ಲಪಕ್ಷೇ ಚ ತೃತೀಯಾಯಾಮ್ ತಥೈವ ಚ, ಇವತ್ತು ಅಕ್ಷಯ ತೃತೀಯ ದಿನ ಗಂಗಾ ತೋಯೈರ್ನರಸ್ನಾತ್ವ, ಗಂಗಾ ನದಿ ಸ್ನಾನ ಮಾಡಿದರೆ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ. ನಮ್ಮಲ್ಲಿ ಗಂಗಾ ಎಲ್ಲಿ ತರಬೇಕಿನ್ನ ಸರಿಸಿ, ಗಂಗಾ ಗಂಗೇತಿಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವಪಾಪೇಭ್ಯಃ ಸರ್ವಲೋಕಂ ಸಗಚ್ಚತಿ, ವಿಷ್ಣುಲೋಕಂ ಸಗಚ್ಚತಿ, ಸರ್ವಲೋಕಂ ವಿಷ್ಣುಲೋಕಂ ಸಗಚ್ಚತಿ. ನಮ್ಮ ಗಂಗಾಳದಲ್ಲಿ, ಈ ಗಂಗಾಳ ಹೋಗಿದ ಬಾಲ್ಡಿ, ಬಾಲ್ಡಿ ಪ್ಲಾಸ್ಟಿಕ್ ಬರ್ತದೇನ್ರಿ ಆಚಾರ್ಯ ಅಂತ ತಿಳ್ಕೊಂಡು ಭಾಳ ಜನ ಕೇಳ್ತಾರೆ. ಬಾಲ್ಡಿಯಲ್ಲಿ ಮಣ್ಣಿನ ಅಂಶದ ಜೊತೆಯಲ್ಲಿ ಕೆಮಿಕಲ್ಗಳನ್ನು ಸೇರಿಸಿ ಮಾಡಿದ್ದರಿಂದಾಗಿ ಸ್ನಾನಾದಿಗಳಿಗೆ ಉಪಯೋಗಿಸ್ಬೋದೇ ಹೊರತು ಕುಡಿಲಿಕ್ಕೆ, ಇತ್ಯಾದಿಗಳಿಗೆ ಆಹಾರ ಇಡಲಿಕ್ಕೆ ಉಪಯೋಗಿಸ್ಬೇಡಿ. ಅದರಿಂದ ಕ್ಯಾನ್ಸರ್ ಬರುವ ಸಂದರ್ಭ ಇದೆ. ಅಲ್ಲಿ ಗಂಗಾದೇವಿಯನ್ನು ಸ್ಮರಣ ಮಾಡಿ. ನಂದಿನಿ ನಳಿನಿ ಸೀತಾ ಮಾಲತಿ ಚಮಲಾಪಹ ವಿಷ್ಣುಪಾದಾಬ್ಜ ಸಂಭೂತ ಗಂಗಾ ತ್ರಿಪಥಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿದಶೇಶ್ವರಿ ದ್ವಾದಶೈತಾನಿ ನಾಮಾನಿ ಸ್ನಾನಕಾಲೆ ಸದಾ ಪಠೇತ್. 12 ಹೆಸರಿನಿಂದ ಗಂಗಾದೇವಿಯನ್ನು ಸ್ಮರಣ ಮಾಡಬೇಕು. ನಂದಿನಿ ನಳಿನಿ ಸೀತಾ ಮಾಲತಿ ಚ ಮಲಾಪಹ ವಿಷ್ಣುಪಾದಾಬ್ಜ ಸಂಭೂತ ಗಂಗಾ ತ್ರಿಪಥಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿದಶೇಶ್ವರಿ. ಈ 12 ಹೆಸರಿನಿಂದ ಸ್ನಾನ ಕಾಲದಲ್ಲಿ ಯಾರು ಸ್ಮರಣ ಮಾಡ್ತಾರೆ ಗಂಗಾ ಸ್ನಾನದ ಫಲ ಸಿಗ್ತದೆ. ಅಕ್ಷಯ ತೃತೀಯ ದಿವಸ ಈ ರೀತಿ ಗಂಗಾದೇವಿಯನ್ನು ಸ್ಮರಣ ಮಾಡಿ ಸ್ನಾನ ಮಾಡೋದರಿಂದ ಮನುಷ್ಯ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ. ಇವತ್ತಿನ ದಿವಸ ಜವೇಗೋದಿಯಿಂದ ಅಥವಾ ಈಗ ಅಕ್ಕಿಯಿಂದ ಭಗವಂತನಿಗೆ ಹೋಮ ಮಾಡಬೇಕು. ಅಕ್ಕಿಯನ್ನು ಒದ್ದೆ ಮಾಡಿ ಪರಮಾತ್ಮನ ಹೆಸರಿನಲ್ಲಿ ಹೋಮ ಮಾಡಬೇಕು. ಅಷ್ಟೇ ಅಲ್ಲ, ಇವತ್ತು ಅಕ್ಷತೆಗಳಿಂದ ಪರಮಾತ್ಮನನ್ನು ಪೂಜಿಸಬೇಕು. ಆನಂತರ ಯವಾನ್ ದದ್ಯಾ ದ್ವಿಜಾತಿಭ್ಯ, ಇವತ್ತು ಬ್ರಾಹ್ಮಣರಿಗೆ ಜವೆಗೋಧಿ ಅಥವಾ ಅಕ್ಕಿಯನ್ನು ದಾನ ಮಾಡಬೇಕು. ಆನಂತರ ಬ್ರಾಹ್ಮಣರ ಭೋಜನವನ್ನು ಮಾಡಿಸ್ಬೇಕು. ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಹೇಳ್ತಾರೆ, ಯಃ ಪಶ್ಯತಿ ತೃತೀಯಾಯಾಮ್ ಕೃಷ್ಣಂ ಚಂದನಭೂಷಿತಂ ವೈಶಾಖಸ್ಯ ಸಿತೆ ಪಕ್ಷೆ ಸಯಾತಿ ಅಚ್ಯುತ ಮಂದಿರಂ. ಇವತ್ತಿನ ದಿನ ಭಗವಂತನನ್ನು ಸಂಪೂರ್ಣ ಗಂಧವನ್ನು ಲೇಪಿಸಬೇಕು. ಎಲ್ಲೆಲ್ಲಿ ಮಂದಿರಗಳಿವೆ ಪ್ರತಿಮೆಗೆ ಪೂರ್ತಿಯಾಗಿ ಗಂಧದಿಂದ ಅಲಂಕಾರ ಮಾಡಬೇಕು. ಅಷ್ಟೇ ಅಲ್ಲ, ಎಷ್ಟು ವೃಂದಾವನಗಳಿವೆ. ಯಾಕೆ ವೃಂದಾವನ ಅಂತಂದರೆ ಭಗವಂತನ ಸನ್ನಿಧಾನ, ಅಲ್ಲಿ ಗುರುವಂತರ್ಗತ ಪರಮಾತ್ಮನ ಸನ್ನಿಧಾನ. ಅವುಗಳಿಗೆ ಗಂಧದಿಂದ ಪೂಜಿಸಬೇಕು, ಅರ್ಚಿಸಬೇಕು.
ಯಾಕೆ ಗಂಧದಿಂದ ಪೂಜಿಸಬೇಕು? ಒಂದು ಸಾಮಾನ್ಯ ನಿಯಮ ಇದೆ. ಬಿಂಬನನ್ನು ಯಾವ ರೀತಿಯಿಂದ ನಾವು ಪೂಜಿಸುತ್ತೇವೆಯೋ ಅದು ಪ್ರತಿಬಿಂಬಕ್ಕೆ ಪ್ರಾಪ್ತಿಯಾಗ್ತದೆ. ವೈಶಾಖ ಮಾಸ ರಣರಣ ಬಿಸಿಲು, ಏನು ಮಾಡಿದರೂ ಕೂಡ ದಾಹ ಹೋಗೋದಿಲ್ಲ. ಆ ದಾಹದ ಪೀಡೆ ಆಗಬಾರ್ದು, ದಾಹಜನಿತ ರೋಗಗಳು ಬರಬಾರ್ದು ಅಂತನ್ನುವ ಇಚ್ಛೆ ಇದ್ದರೆ ಇವತ್ತಿನ ದಿವಸ ಪರಮಾತ್ಮನಿಗೆ ಗಂಧದಿಂದ ಪೂಜಿಸಬೇಕು. ಗಂಧದ ನೀರಿನಲ್ಲಿ ಶಾಲಿಗ್ರಾಮ ಇಡಬೇಕು. ಯಾಕೆ? ಇವತ್ತು ಗಂಧದಿಂದ ಪೂಜೆ ಮಾಡಿದರೆ ಪರಮಾತ್ಮನಿಗೆ ವಿಶೇಷವಾದ ಆನಂದವಾಗ್ತದೆ. ಧರ್ಮೋತ್ತರ ಪುರಾಣ ಹೇಳ್ತದೆ, ಯಹ ಪಶ್ಯತಿ ತೃತೀಯಾಯಾಂ ಕೃಷ್ಣಂ ಚಂದನಭೂಷಿತಂ. ಪರಮಾತ್ಮನನ್ನು ಪೂರ್ತಿ ಗಂಧ ಹಚ್ಚಿದ ಪರಮಾತ್ಮನನ್ನು ಯಾರು ನೋಡ್ತಾರೆ, ವೈಶಾಖಸ್ಯ ಶತೆ ಪಕ್ಷೆ ಸ ಯಾತಿ ಅಚ್ಯುತ ಮಂದಿರಂ. ಪರಮಾತ್ಮ ಅವನಿಗೆ ತನ್ನ ವೈಕುಂಠಕ್ಕೆ ಕರೆದುಕೊಳ್ತಾನಂತೆ ಗಂಧದಿಂದ ಭಗವಂತನನ್ನು ಆರಾಧನೆ ಮಾಡಿದರೆ. ಒಂದು ಬಿಂಬನಿಗೆ ಸಮರ್ಪಿಸಿದ್ದು ಪ್ರತಿಬಿಂಬನಿಗೆ ಪ್ರಾಪ್ತವಾಗ್ತದೆ. ಗಂಧ ಆನಂದದಾಯಕ, ಪರಮಾತ್ಮ ಮೋಕ್ಷದಲ್ಲಿ ಆನಂದ ಕೊಡ್ತಾನೆ. ಇದರ ಜೊತೆಯಲ್ಲಿ ಲಕ್ಷ್ಮೀದೇವಿಯ ಅನುಗ್ರಹ, ಪಾರ್ವತಿಯ ಅನುಗ್ರಹ ನಮ್ಮ ಮೇಲೆ ವಿಶೇಷವಾಗಿ ಆಗ್ತದೆ. ಇದರ ಬಗ್ಗೆ ಕಥೆ ಇದೆ. ನಿಮಗೆ ಮಂಡೋದರಿ ಆಳು ಗೊತ್ತಿದೆ. ಮಂಡೋದರಿ ರಾವಣನ ಹೆಂಡತಿ. ಅವಳು ಯಾರ ಮಗಳು? ಪುರಾಣದಲ್ಲಿ ಪ್ರಸಿದ್ಧಿ ಪ್ರಕಾರ ಅವಳು ಮಯಾಸುರನ ಮಗಳು. ಆದರೆ ನಿಜವಾಗಿಯೂ ಮಯಾಸುರನ ಮಗಳೇ ಅಲ್ಲ, ಆಕೆ ಭಗವಂತನ ಮಗಳು, ಪರಮಾತ್ಮನ ಮಗಳು. ಮಯಾಸುರ ಕೇವಲ ಕನ್ಯಾದಾನ ಮಾಡಿಕೊಟ್ಟಿದ್ದಾನೆ ರಾವಣನಿಗೆ. ಇದೇನು ವಿಚಾರ? ಹೌದು, ಪುರಾಣದಲ್ಲಿ ಯಾವ ಪುರಾಣ ನನ್ನ ಸತ್ಯಕ್ಕೆ ನೆನಪಿಗೆ ಬರ್ತಾ ಇಲ್ಲ, ನಾನು ನೋಡಿ ಹೇಳ್ತೇನೆ. ಒಂದ್ಸಲ ರಾವಣ, ಬಹುಶಃ ಶಿವಪುರಾಣದಲ್ಲಿರಬೇಕು, ರಾವಣ ಘನಘೋರವಾದ ತಪಸ್ಸನ್ನು ಮಾಡಿದ. ರುದ್ರದೇವರನ್ನು ಕುರಿತು. ರುದ್ರದೇವರು ಭಾಳ ಸಂತುಷ್ಟರಾದರು. ಸಂತುಷ್ಟರಾಗಿ ಆಗ ಭಗವಂತನಿಗೆ, ಇಲ್ಲ ರುದ್ರದೇವ ಸಂತುಷ್ಟರಾಗಿ ಏನು ಬೇಕಪ್ಪ ಬೇಕಾದ ವರ ಕೇಳು ಅಂತ ತಿಳ್ಕೊಳಕ. ರಾವಣನಲ್ಲಿ ಎಲ್ಲ ಸದ್ಗುಣಗಳು, ಆದರೆ ಒಂದು ಮಹಾದುರ್ಗುಣ. ಹೆಣ್ಣುಗಳನ್ನು ಕಂಡ್ರೆ ಅವನ ಮನಸ್ಸು ವಿಕೃತವಾಗ್ತದೆ. ಅದಕ್ಕೋಸ್ಕರ ಹೇಳ್ದವ, ನಿನ್ನ ಹೆಂಡತಿಯನ್ನೇ ನನ್ನ ಕೊಟ್ಬಿಡು ಅಂತ. ವರ ಬೇರೆ ಕೊಟ್ಟಿದ್ದಾನೆ, ಆಯ್ತಪ್ಪ ಕರ್ಕೊಂಡು ಹೋಗು ಅಂಥೇಳಿ. ದೇವತೆಗಳು ಸಾಂಶರು. ಪಾರ್ವತಿ ತನ್ನ ಒಂದು ಅಂಶದಿಂದ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿದ್ಲು, ಕರ್ಕೊಂಡು ಹೋಗು ಅಂತೇಳಿ. ಆದರೆ ರಾಕ್ಷಸನ ಜೊತೆಯಲ್ಲಿ ಇವಳು ಇರಬೇಕಲ್ಲ. ಶಿವಪಾರ್ವತಿಯರಿಬ್ಬರು ಪರಮಾತ್ಮನ ಹತ್ರ ಬರ್ತಾರೆ. ಪರಮಾತ್ಮ, ನನ್ನ ಹೆಂಡತಿ ಅಂತ ಒಂದು ಅವಳ ಅಂಶ ಇದೆ ಅಂತ ಹಾಗೆ ಅವ್ರು ಎದ್ದಿದೆ. ಆ ಅಂಶವೂ ಕೂಡ ರಾವಣನಂತ ದುಷ್ಟನ ಕೈಯಲ್ಲಿ ಇರಬಾರ್ದು. ಪಾರ್ವತಿಯು ಪ್ರಾರ್ಥನೆ ಮಾಡಿದ್ದು, ನನ್ನ ಆರೋಪ ನನಗೆ ವಾಪಸ್ ಬೇಕು ನಾನು. ಆಗ ಭಗವಂತ ಆಗಲಿ ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡಂತೆ.
ಮತ್ತು ರುದ್ರದೇವರು ಹೇಳಿದರು, ಪಾರ್ವತಿ ಹೇಳಿದರು, ನೋಡಪ್ಪ ಎಷ್ಟಾದರೂ ಈ ಪಾರ್ವತಿ ನಿನ್ನ ತಂಗಿಯಪ್ಪ ಪರಮಾತ್ಮ. ಕೃಷ್ಣಾವತಾರದಲ್ಲಿ ವಸುದೇವನ ಮಗಳಾಗಿ ಹುಟ್ಟಿ, ಇಲ್ಲ ನಂದನ ಮಗಳಾಗಿ ಹುಟ್ಟಿ ವಸುದೇವನ ಅಕಾರಾಗ್ರಹಕ್ಕೆ ಬಂದು ಅಷ್ಟಭುಜ ವ್ಯಕ್ತಪಡಿಸಿ ವಸುದೇವ ನಂದ ದೂರದಿಂದ ಅಣ್ಣ ತಮ್ಮಂದಿರು. ಆದ್ದರಿಂದ ಈ ದುರ್ಗಾದೇವಿಯು ಕೂಡ ಭಗವಂತನ ತಂಗಿಯೇ, ಪರಮಾತ್ಮನ ತಂಗಿಯಂತೆ ತಿಳ್ಕೊಂಡಂತೇಳಿ ಅವಳನ್ನು ಹೇಗೆ ಸ್ತೋತ್ರ ಮಾಡಬೇಕು ಅಂತ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ. ಅದೇ ಆರ್ಯಾಸ್ತವ ಅಂತ ತಿಳ್ಕೊಂಡಂತೇಳಿ ಪ್ರಸಿದ್ಧವಾಗಿದೆ. ನಿನ್ನ ತಂಗಿ ನೋಡಪ್ಪ ವಾಪಸ್ ಹಾಕಿನ ತಂದ್ಕೊಂಡು ನನಗೆ ರುದ್ರದೇವರು ಪ್ರಾರ್ಥನೆ ಮಾಡಿದರು. ಭಗವಂತ ಹೇಳ್ದ, ಆಗಲಪ್ಪ ಹಾಗೆ ಮಾಡ. ರಾವಣ ತೊಗೊಂಡು ಹೊರಟಿದ್ದ ಪಾರ್ವತಿಯನ್ನು ತೆಗಲ ಮೇಲೆ ಕುಡಿಸ್ಕೊಂಡು. ಭಗವಂತ ಒಬ್ಬ ಬ್ರಾಹ್ಮಣನ ವೇಷ ಹಾಕ್ಕೊಂಡು ಬಂದ. ಅವನ ಎದುರಿಗೆ ಬಂದ, ಬ್ರಾಹ್ಮಣ ರೂಪ ತೆಗೆದುಕೊಂಡು ಬಂದು ಏ ರಾವಣ, ಏನು ಬ್ರಾಹ್ಮಣರೇ, ಅಲ್ಲೋ ಎಂಥ ಕುರೂಪ ಹುಡುಗಿನ ಹೆಗಲ ಮೇಲೆ ಇಟ್ಕೊಂಡು ಕಪ್ಪು ನಾಲಿಗೆ ರಕ್ತ ಸುರಿಲಿಕ್ಕತ್ತದ. ಆನಂತರ ಎಷ್ಟೋ ಕೈಗಳು. ಭಗವಂತ ಸುಳ್ಳು ಮಾತನಾಡೋದಿಲ್ಲ. ಅವಳು ಮಹಾಲಕ್ಷ್ಮಿಯ ದುರ್ಗಾ ಮೂಲ ರೂಪದ ಅದರ ಸನ್ನಿಧಾನಯುಕ್ತ ಪಾರ್ವತಿಯ ಇಂದ ಅಭಿವ್ಯಕ್ತವಾದ ಕಾಳಿ ರೂಪವನ್ನು ಪರಮಾತ್ಮ ವರ್ಣನೆ ಮಾಡಿದ್ದಾನೆ. ಆಗ ಕೆಳಗಿಳಿಸಿ ನೋಡ್ತಾನೆ, ಕಪ್ಪು ಬಣ್ಣ, ನಾಲಿಗೆ ತೆಗೆದಿದ್ದಾಳೆ, ರಕ್ತ ಬರ್ತಾ ಇದೆ, ಕೆಂಪು ಕಣ್ಣುಗಳು, ಅನೇಕ ಆಯುಧಗಳು. ಗಾಬರಿ ಆದ. ಬೇಡ ಅಂದ. ಒಂದು ಕೆಲಸ ಮಾಡು, ಇವಳನ್ನು ಎಲ್ಲಿಂದ ಕರ್ಕೊಂಬಂದಿದ್ದು ಹೋಗ್ಬಿಟ್ವಾ. ಈಕಿ ಪಾರ್ವತಿ ಅಂತೇಳಿ ಮೋಸ ಮಾಡ ರುದ್ರದೇವರು ಪಾರ್ವತಿನ ಎಲ್ಲಿ ಮುಚ್ಚಿಟ್ಟಾನ. ಆಗ ಅಲ್ಲಿ ನಾನು ನಿನಗೆ ಸ್ಥಳ ಹೇಳ್ತೀನಿ, ಇವಳನ್ನು ಮೊದಲು ಅಲ್ಲಿ ಕೈಲಾಸಕ್ಕೆ ಹೋಗಿ ಕೊಟ್ಟವ. ಆಯ್ತು, ಪಾರ್ವತಿ ಅಂತಂದು ಮಹಾರಾಯ ರುದ್ರದೇವರೇ ಸ್ವೀಕಾರ ಮಾಡಿ ನಿಮ್ಮ ಹೆಂಡ್ತಿನ. ನನಗೊಬ್ಬ ಸಿಕ್ಕಾನ, ಪಾರ್ವತಿ ಎಲ್ಲಿದ್ದಲ್ಲ ಗೊತ್ತದ, ನಾನು ಪಡಿತೀನಿ. ಅವನು ಹೋದ, ಇವರಿಬ್ಬರು ನಗ್ಲಿಕ್ಕೆ ಚಾಲು ಮಾಡಿದರು, ಶಿವಪಾರ್ವತಿಯರು. ಅಷ್ಟರಲ್ಲಿ ಪರಮಾತ್ಮ ಏನು ಮಾಡಿದ, ತನ್ನ ಭಕ್ತರು ಕೊಟ್ಟಿರ್ತಕ್ಕಂಥ ಗಂಧವನ್ನು ತನ್ನ ಎಲ್ಲ ಶರೀರಕ್ಕೆ ಹಚ್ಚಿಕೊಂಡು ಆನಂತರ ತನ್ನ ಹೊಟ್ಟೆಯ ಮೇಲಿರುವ ಒಂದು ಸ್ವಲ್ಪ ಗಂಧ ತೆಗೆದುಕೊಂಡು ಅದರಿಂದ ಮಂಡೋದರಿಯನ್ನು ಸೃಷ್ಟಿ ಮಾಡಿದೆ. ಅದಕ್ಕೇನೆ ಬೆಳಗ್ಗೆ ಎದ್ದಾಕ್ಷಣಕ್ಕೆ ಮಂಡೋದರಿ ಸ್ಮರಣ ಮಾಡಿರಿ ಅಂತ ತಿಳ್ಕೊಂಡಂತ ಅನ್ನೋದು. ತಾರಾ ಮಂಡೋದರಿ ತಥಾ. ಯಾಕೆನ್ನು ಪರಮಾತ್ಮನಿಂದ ಸೃಷ್ಟಳಾದವಳು. ರಾವಣ ಬಹಳ ಪಾಪ ಮಾಡ್ತಕ್ಕಂಥ ವ್ಯಕ್ತಿ, ಆದರೆ ಬ್ರಾಹ್ಮಣ ಸಕಲ ಶಾಸ್ತ್ರವನ್ನು ಬಲ್ಲವ. ಇವನ ಕಡೆಯಿಂದ ಹೆಚ್ಚು ಪಾಪ ಆಗಬಾರದು, ಒಂದು ಮುಗುದಾಣಿ ಇವನಿಗಿರಬೇಕು ಅಂತ ತಿಳ್ಕೊಂಡಂಥೇಳಿ ಮಂಡೋದರಿ ಅವನ ಹೆಂಡತಿಯಾಗಿ ಸೃಷ್ಟಿ ಮಾಡಿ. ಮಂಡೋದರಿ ಅಂತ ಹೆಸರಾಗಿ ಬಂತು. ಭಾಳ ಜನರು ಕೋಶದಲ್ಲಿ ಬರೀತಾರೆ, ಮಂದ ಉದರಿ ಮಂದೋದರಿ, ತೆಳ್ಳಗಿದ್ದ ಸೊಂಟ ಉಳ್ಳವಳು, ತೆಳ್ಳಗಿನ ಹೊಟ್ಟೆ. ಈಗಿನ ಕಾಲಕ್ಕೆಲ್ಲ ಏನೇನೋ ಮಾಡ್ತಾರಲ್ಲ. ಜಗತ್ತಲ್ಲಿ ಬೇಕಾದ ಜನ ಯಾವುದೇ ನಾಯಕಗಳನ್ನು ನೋಡ್ರಿ ಅವಳನ್ನು ಇದೇ ರೀತಿ ವರ್ಣನೆ ಮಾಡ್ತಾರೆ. ಸಿಂಹ ಕಟಿ, ಸಿಂಹ ಭಾಳ ಸಣ್ಣ ಸೊಂಟ, ತೆಳ್ಳಗಿನ ಸೊಂಟ. ಹಾಗಲ್ಲ, ಮಂಡ ಶಬ್ದಕ್ಕೆ ಅಲಂಕಾರ ಅಂತ ಕೂಡ ಹೆಸರು ಅರ್ಥ ಇದೆ. ಉದರಸ್ಥಿತ ಮಂಡೇನ, ಹೊಟ್ಟೆಯ ಮೇಲಿರುವ ಗಂಧ ಅಲಂಕಾರ ಅಂದರೆ ಗಂಧದಿಂದ ಯಾವಳು ಹುಟ್ಟಿದ್ದಾಳು ಅವಳು ಮಂಡೋದರಿ. ಸೃಷ್ಟಿ ಮಾಡಿ ಮಯಾಸುರ ಮನೆಯೊಳಗಿಟ್ಟ.
ಇಟ್ಟು ಹೇಳಿದ ಪರಮಾತ್ಮ, ನೋಡಪ್ಪ, ಒಂದೊಂದು ಕೆಲಸ ಸಲುವಾಗಿ ಈಗ ನಿನ್ನ ಮನ್ಯಾಗ ಇಟ್ಟೇನೆ, ರಾವಣ ಬರ್ತಾನೆ, ಮದುವೆ ಮಾಡಿಕೊಟ್ಬಿಡು, ವಿಧಿಪೂರ್ವಕವಾಗಿ ಮದುವೆ ಮಾಡಿಕೊಡು, ನಿನ್ನ ಕನ್ಯಾದಾನ ಫಲ ಬರ್ತದೆ ಅಂಥೇಳಿ ಪರಮಾತ್ಮ ಹೊರಟೋಗ್ಬಿಟ್ಟ. ಆಗ ರಾವಣನ ಎದುರಿಗೆ ಬಂದ. ಅಷ್ಟೊತ್ತಿಗೆ ರಾವಣ ತಿರುಗಿ ಬಂದಿದ್ದ, ಪಾರ್ವತಿನ ವಾಪಸ್ ಕೊಟ್ಟು. ನೋಡು, ಮಯಾಸುರ ಮನೆಯೊಳಗೆ ಮತ್ತೊಂದು ರೂಪದಿಂದ ಹುಟ್ಟಾಳ ಪಾರ್ವತಿ. ಪಾರ್ವತಿ ಹಂಗೆ ಚಂದಿದ್ದಾಳು, ಹೋಗಿ ಮದುವೆ ಮಾಡ್ಕೊಂತೇಳಿ ರಾವಣ ಹೋಗಿ ಮಂಡೋದರಿ ಜೊತೆ ಮದುವೆ ಮಾಡಿಕೊಂಡ. ಅದಕ್ಕೋಸ್ಕರವೇ ಅನೇಕ ಸಂದರ್ಭದಲ್ಲಿ ಅತಿ ತಪ್ಪುಗಳನ್ನು ಮಾಡುವಾಗ ರಾವಣನನ್ನು ತಡೆದಿದ್ದಾಳೆ. ಅದಕ್ಕೋಸ್ಕರವೇ ಬೆಳಗ್ಗೆ ಎದ್ದು ಅಹಲ್ಯಾ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕಂ ನಾಸ್ಮರೆ ನಿತ್ಯಂ ಮಹಾಪಾತಕನಾಶನಂ ಅಂತೇಳಿ ಈ ಜಗತ್ತಿನಲ್ಲಿ ಹೇಳ್ತಕ್ಕಂಥ ಒಂದು ಪಂಚಕನ್ಯಾ ಸ್ಮರಣ ಬರ್ತದೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಗಂಧ ಅಲಂಕಾರ ಬಹಳ ಪ್ರಿಯ. ಅಕ್ಷಯ ತೃತೀಯ ದಿವಸ ಪರಮಾತ್ಮನಿಗೆ ಗಂಧ ಹಚ್ಚಿದರೆ ನಮ್ಮ ಜೀವನದಲ್ಲೆಲ್ಲ ಎಲ್ಲ ಸಂಕಟಗಳು ದೂರಾಗಿ ತಂಪೇ ತಂಪು. ನಮ್ಮ ಜೀವನದಲ್ಲಿ ಆರಾಮ್ ಶಾಂತಿಯಾದ ತಂಪು ಸಿಗ್ತದೆ. ಒಳ್ಳೆಯ ನಿಶ್ಚಿಂತರಾಗಿ ಸಂತೋಷದಿಂದ ಇರ್ತೇವೆ. ಮತ್ತು ವಿಷ್ಣು ಧರ್ಮೋತ್ತರ ಪುರಾಣ ಹೇಳ್ತದೆ, ಯಪ್ಪಶ್ಯತೆ ತೃತೀಯಾಯಾಂ ಕೃಷ್ಣಂ ಚಂದನಭೂಷಿತಂ ವೈಶಾಖಸ್ಯ ಶತೆ ಪಕ್ಷೆ ಸಯಾತಿ ಅಚ್ಯುತ ಮಂದಿರಂ. ಪರಮಾತ್ಮನ ಮಂದಿರಕ್ಕೆ ಹೋಗ್ತಾನೆ. ಅದರಿಂದಾಗಿ ಇವತ್ತಿನ ದಿವಸ ಪರಮಾತ್ಮನಿಗೆ ಗಂಧ ಅಂತಿಕೊಂಡಂತೇನಿದೆ ಅದು ಸಮರ್ಪಣೆ ಮಾಡೋದು ಅತ್ಯಂತ ಶ್ರೇಷ್ಠವಾದದ್ದು. ಮತ್ತಿವತ್ತು ಆಂದೋಲಿಕಾ ಗೌರಿ, ಚೈತ್ರ ಗೌರಿ, ತೊಟ್ಟಿಲ ಗೌರಿ. ತೊಟ್ಟಿಲ ಗೌರಿಯನ್ನು ಇವತ್ತಿನ ದಿವಸ ಪೂಜೆ ಮಾಡಿ, ಉತ್ತರ ಪೂಜೆ ಮಾಡಿ, ಪಾನಕ, ಕೋಸಂಬರಿ ಇತ್ಯಾದಿಗಳನ್ನೆಲ್ಲ ನೈವೇದ್ಯ ತೋರಿಸಿ ಆ ಗೌರಿ ಅನುಗ್ರಹ ಪಡಿಬೇಕು. ಯಾಕೆ ಅಂತಕೊಂಡಂತಂದರೆ, ಗೌರಿ ಹೇಳ್ತಾಳೆ, ನನ್ನನ್ನು ಉಳಿಸಿದ ಪರಮಾತ್ಮನಿಗೆ, ರಾವಣನ ಕೈಯಲ್ಲಿ ನಾನು ಸಿಗದಂತೆ ನನ್ನನ್ನು ಸಂರಕ್ಷಣೆ ಮಾಡಿದ ಪರಮಾತ್ಮನಿಗೆ ನೀವು ಗಂಧದಿಂದ ಅರ್ಚನೆ ಮಾಡಿದರೆ ನಾನು ನಿಮಗೆ ದೀರ್ಘ ಸೌಮಂಗಲ್ಯ ಕೊಡ್ತೇನೆ, ಒಳ್ಳೆಯ ಮಕ್ಕಳನ್ನು ಕೊಡ್ತೇನೆ. ಚೈತ್ರ ಗೌರಿ ಪೂಜೆ ಮಾಡಲೇಬೇಕು. ತೊಟ್ಟಿಲು ಮಾಡಿ ತೊಟ್ಟಿಲಿನಲ್ಲಿ ಕೂಡಿಸಿದ ಗೌರಿಯನ್ನು ತೃತೀಯದಿಂದ, ಚೈತ್ರ ತೃತೀಯದಿಂದ ಅಕ್ಷಯ ತೃತೀಯದವರೆಗೆ ಪೂಜೆ ಮಾಡಬೇಕು. ಇದರ ಜೊತೆಯಲ್ಲಿ ಭಗವಂತನಿಗೆ ಇವತ್ತಿನ ದಿನ ದಬನ ಅಂತಿಕೊಂಡಂತೇಳಿ, ದವನ ಅಂತಿಕೊಂಡಂತೇಳಿ ಸಿಗ್ತದೆ. ಒಂದು ಎಲೆಗಳು ಅತ್ಯಂತ ಸುಗಂಧಿತವಾಗಿರ್ತದೆ. ದವನ ಮತ್ತು ಮರುಗ ಇವುಗಳಿಂದ ವಿಶೇಷವಾಗಿ ಪೂಜೆ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಅಂದಿದ್ದಾರೆ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಇದೊಂದು ಕಥೆ. ಪರಮಾತ್ಮನ ಮೊಮ್ಮಗ, ಇಲ್ಲ ಪರಮಾತ್ಮನ ಮಗ ಕಾಮದೇವರು, ಭಗವಂತನ ಪುತ್ರ. ಅದಕ್ಕೆ ಅಷ್ಟು ಸುಂದರ ಇದ್ದಾನು. ಆದರೆ ತಾರಕಾಸುರನನ್ನು ಸಂಹಾರ ಮಾಡಬೇಕಾದಾಗ ತಪಸ್ಸಿನಲ್ಲಿ ಕುಳಿತುಕೊಂಡಿರ್ತಕ್ಕಂತಹ ರುದ್ರದೇವರನ್ನು ಮತ್ತೆ ಸಂಸಾರಕ್ಕೆ ತಿರುಗಿಸುವುದಕ್ಕೋಸ್ಕರ, ಸಂಸಾರದಲ್ಲಿ ಅವರಿಗೆ ಇಚ್ಛೆ ಹುಟ್ಟುವಂತೆ ಮಾಡೋದಕ್ಕೋಸ್ಕರ, ಯಾಕೆಂದರೆ ಅವರಿಂದ ಹುಟ್ಟಿದ ಕಾರ್ತಿಕೇಯನಿಂದಲೇ ತಾರಕಾಸುರ ನಾಶವಾಗಬೇಕಾಗ್ತದೆ. ಅದಕ್ಕೋಸ್ಕರ
ಇಂದ್ರ ಕಾಮನಿಗೆ ಕೆಲಸವನ್ನು ಕೊಡ್ತಾನೆ, ಮಾಡುವಂತ ಹೇಳಿ. ಕಾಮ ತಪಸ್ಸಿಗೆ ಕುಳಿತುಕೊಂಡಿರ್ತಕ್ಕಂತಹ ರುದ್ರದೇವರ ಮೇಲೆ ತನ್ನ ಈ ಬಾಣವನ್ನು ಬಿಡ್ತಾನೆ. ಅವನ 5 ಬಾಣಗಳು ಪಂಚಪಲ್ಲವ ಅಂತ ಕರೀತಾರೆ. ಅದು ನಂತರ ಅದು ವಿಸ್ತಾರವಾದ ವರ್ಣನೆ ಇದೆ ಕಾವ್ಯದಲ್ಲಿ. ದೇವನಿಗೆ 5 ಬಾಣಗಳು. ಅರವಿಂದಂ ಅಶೋಕಂಚ ಆಮ್ರಂಚ ನವಮಲ್ಲಿಕ ನೀಲೋತ್ಪಲಂಚ ಪಂಚೈತೆ ಕಾಮಬಾಣ ಪ್ರತಿಹಿತ ಒಂದು ಕೊನೆಗೆ ವಾಕ್ಯ ಇದೆ. ಅರವಿಂದ ಅಂತ ತಿಳ್ಕೊಂಡಂತಂದರೆ ಕಮಲ ಪುಷ್ಪ, ಅಶೋಕ ನಿಮಗೆ ಗೊತ್ತಿದೆ, ಆನಂತರ ಮಾವಿನ ಹೂ ಭಾಳ ಸುಂದರವಾಗಿರುತ್ತೆ. ಅಂದರೆ ವೈಶಾಖ ಮಾಸ ಅಂತ ಅರ್ಥ. ವಸಂತ ಋತುವನ್ನು ತೋರಿಸ್ತದೆ ಇವೆಲ್ಲ. ನವಮಲ್ಲಿಕ ಮಲ್ಲಿಗೆ ಹೂ, ನೀಲೋತ್ಪಲ ಲಿಲ್ಲಿ ಅಂತ ಕರಿತೇವೆ, ರಾತ್ರಿ ವಿಕಾಸನೆ ಕಮಲ. ಈ ಪರಿಸರದಲ್ಲಿದ್ದ ವ್ಯಕ್ತಿ ಯಾವನಿಗಾದರೂ ಕೂಡ ಮನಸ್ಸಿನಲ್ಲಿ ಅನೇಕ ಬಯಕೆಗಳು ಉಂಟಾಗ್ತಕ್ಕಂಥ ಸಂದರ್ಭಗಳು. ರುದ್ರದೇವನ ಮೇಲೆ ಬಾಣ ಬಿಡ್ತಾನೆ. ರುದ್ರದೇವರು ತಪಸ್ಸು ಭಂಗ ಆಗ್ತಾರೆ, ಸಿಟ್ಟಿನಿಂದ ನೋಡ್ತಾರೆ, ಕಾಮ ಸುಟ್ಟು ಬೂದಿ ಆಗ್ತಾನೆ. ಆಗ ರುದ್ರದೇವರು ಹೊರಗಿನ ಲೇಖಕ್ಕೆ ಬರ್ತಾರೆ. ಆಮೇಲೆ ಪಾರ್ವತಿ ಜೊತೆ ಮದುವೆ ಆಗ್ತಾರೆ, ಎಲ್ಲ ಆಯಿತು. ತನ್ನ ಗಂಡನನ್ನು ಸಂಪೂರ್ಣ ಶರೀರಹೀನನನ್ನಾಗಿ ಮಾಡಿದ ರುದ್ರದೇವರ ಹತ್ತಿರವೇ ಬರ್ತಾಳೆ ಕಾಮನ ಹೆಂಡತಿಯಾದ ರತಿ. ನನ್ನ ಗಂಡನ ತಪ್ಪಲ್ಲ, ದೇವತಾ ಕಾರ್ಯಕ್ಕೋಸ್ಕರ ನಿಮ್ಮ ಮೇಲೆ ಆಕ್ರಮಣ ಮಾಡಿದರು, ಅವನಿಗೆ ಶರೀರ ಕೊಡಬೇಕು ಅಂತ ತಿಳ್ಕೊಂಡಂತಂದಾಗ ರುದ್ರದೇವರು ಹೇಳ್ತಾರೆ, ಒಂದು ಕೆಲಸ ಮಾಡು, ಅವನು ದೇವರ ಮಗ, ಇನ್ನೊಬ್ಬ ದೇವರ ಮಗನಾಗಿ ಹುಟ್ಟುತ್ತಾನೆ ಅವನು. ಆದರೆ ನೀನು ದೇವರಿಗೆ ಆ ಎಲ್ಲಿ ಕಾಮನ ಸುಟ್ಟು ಬೂದಿ ಇದೆ ಅಲ್ಲಿ ಹೋಗಿ ನೋಡು, ಒಂದು ಗಿಡ ಬೆಳೆದಿದೆ, ಸಣ್ಣ ಗಿಡ, ಅದಕ್ಕೆ ದವನ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಆ ನಂತರ ನಿನ್ನ ದುಃಖವನ್ನು ನೋಡಿ ಜನರು ಮರುಕುಪಟ್ಟಾಗ ನಿನ್ನ ಕಣ್ಣೀರಿನಿಂದ ಮರುಗ ಅಂತ ತಿಳ್ಕೊಂಡಂಥೇಳಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಅಂತೆ ಕಾಣಿಸುವ ಎಲೆಗಳುಳ್ಳ ಅತ್ಯಂತ ಸುಗಂಧಿತವಾಗಿರ್ತಕ್ಕಂಥ ವನಸ್ಪತಿ ದವನ ಮರುಗ. ಈಗ ಈ ವಸಂತ ಋತುವಿನಲ್ಲಿ ವೈಶಾಖ ಮಾಸದಲ್ಲಿ ಭಾಳ ವಿಶೇಷವಾಗಿ ಸಿಗ್ತದೆ. ಹೂವಿನ ಅಂಗಡಿಯಲ್ಲಿ ಪ್ರತಿಯೊಂದು ಹಾರಕ್ಕೆ ಅದನ್ನು ಜೋಡಿಸ್ತಾರೆ. ಆದ್ದರಿಂದಾಗಿ ಅದರಿಂದ ಭಗವಂತನಿಗೆ ಪೂಜೆ ಮಾಡು. ಅವನು ಕಾಮದೇವನು ಪ್ರದ್ಯುಮ್ನಾಗಿ ಹುಟ್ಟು ನಿನ್ನನ್ನು ಪುನಃ ಶರೀರವನ್ನು ಪಡಿತಾನೆ ಅಂತ ತಿಳ್ಕೊಂಡಂಥೇಳಿ ರುದ್ರದೇವರು ಹೇಳಿದ್ದರಿಂದಾಗಿ ಈ ವೈಶಾಖ ಮಾಸದಲ್ಲಿ ದಮನ ಮತ್ತು ಮರುಗ, ರುದ್ರದೇವರು ಕಾಮನನ್ನು ದಮನ ಮಾಡಿದ್ರಿಂದ ಅದು ದವನ ಆಯಿತು. ಇವಳ ದುಃಖವನ್ನು ನೋಡಿ ಅನೇಕ ಜನ ಮರುಕುಪಟ್ಟಿದ್ದರಿಂದಾಗಿ ಅದು ಮರುಗಾಯಿತು. ಒಂದು ಕಾಮದೇವನ ಬೂದಿಯಿಂದ ಹುಟ್ಟಿರ್ತಕ್ಕಂಥದ್ದು, ಇನ್ನೊಂದು ರತಿಯ ಕಣ್ಣೀರಿನಿಂದ ಹುಟ್ಟಿರ್ತಕ್ಕಂಥದ್ದು ದವನ ಮತ್ತು ಮರುಗ. ಇವುಗಳಿಂದ ಭಗವಂತನ ಪೂಜೆ ಈ ಅಕ್ಷಯ ದಿವಸ ಭಾಳ ಮಹತ್ವ ಇದೆ. ದಮನ ಮರುಗಗಳಿಂದ ಇವತ್ತಿನ ದಿನದಲ್ಲಿ ಸಂದರ್ಭದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು. ಭವಿಷ್ಯ ಪುರಾಣದಲ್ಲಿ ಕೃಷ್ಣ ಹೇಳ್ತಾನೆ ಧರ್ಮರಾಜನಿಗೆ, ಬಹುನಾತ್ರ ಕಿಮುಕ್ತೇನ ಕಿಂ ಬಹುಭಕ್ಷರ
ಬಹುವಕ್ಷರಮಾಲಯ ವೈಶಾಖಸ್ಯ ಶತಾಮೇಕಾಂ ತೃತೀಯಾಂ ಅಕ್ಷಯಾಂ ಶೃಣು. ಭಾಳ ಯಾಕೆ ಹೇಳಿ ನಾನು 20 ಮಾತಾಡೋಂಗಿಲ್ಲಪ್ಪ ಧರ್ಮರಾಜ, ಸಂಕ್ಷೇಪವಾಗಿ ನಂಗೆ ಹೇಳ್ತೇನೆ. ವೈಶಾಖದ ಅಕ್ಷಯ ತೃತೀಯ ಅನ್ನೋ ಮಹತ್ವವನ್ನು ಹೇಳ್ತೇನೆ ಕೇಳು. ಯಸ್ಯಾಂ ಯಾವ ದಿನ ದಾನಂ ಏನು ದಾನ ಕೊಡ್ತೀರಿ, ಅದಕ್ಕೆ ದಾನ ಕೊಟ್ಟರೆ ಅದನ್ನು ಚೇಂಜ್ ಮಾಡಿ ಕೊಂಡರೆ ಅಂತೇಳಿ ತಪ್ಪು ಜನ ಮಾಡಿದ್ದಾರೆ. ಕೊಟ್ಟರೆ ಕೊಂಡರೆ ಅಲ್ಲ. ಸುವರ್ಣ ದಾನ ಕೊಟ್ಟರೆ ಅಕ್ಷಯವಾದ ಸುವರ್ಣ ನಿಮಗೆ ಮನೆಯಲ್ಲಿ ಬಂಗಾರ ಸಿಗ್ತದೆ. ಜಪ ಎಷ್ಟು ಜಪ ಮಾಡ್ತೀರಿ ಅದು ಅಕ್ಷಯವಾಗಿ ನಿಮಗೆ ಪುಣ್ಯದಾಯಕವಾಗ್ತದೆ, ಪರಮಾತ್ಮನ ಅನುಗ್ರಹ ಕಾರಣವಾಗ್ತದೆ. ಹೋಮ ಯಾವ ಹೋಮ ಮಾಡ್ತೀರಿ ಅದರ ಪರಿಪೂರ್ಣ ಫಲ ನಿಮಗೆ ಸಿಗ್ತದೆ. ಸ್ವಾಧ್ಯಾಯ ಶಾಸ್ತ್ರದ ಅಧ್ಯಯನ ಮುಂದೆ ಜನ್ಮ ಜನ್ಮಾಂತರಕ್ಕೆ ಅಧ್ಯಯನ ಪೂರ್ತಿಯಾಗಿ ಅಪರೋಕ್ಷ ಜ್ಞಾನವಾಗ್ತದೆ. ಪಿತೃತರ್ಪಣ ವಿಶೇಷವಾಗಿ ಮಾಡಬೇಕು. ಆದ್ದರಿಂದಾಗಿ ಅದು ಏನು ದಾನ ಕೊಡ್ತೀವಿ ಅದು ಅಕ್ಷಯವಾಗ್ತದೆ. ಎಂಥ ದಾನ ಕೊಡಬೇಕು ಅಂದರೆ ಆಯಾ ಕಾಲಕ್ಕೆ ಉಪಯುಕ್ತವಾದ ದಾನ ಕೊಡಬೇಕು. 5 ದಾನಗಳನ್ನು ಶಾಸ್ತ್ರದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ವೈಶಾಖ ಮಾಸದಲ್ಲಿ ವೈಶಾಖ ಮಾಸ ಮಹಾತ್ಮೆಯಲ್ಲಿ ಬರ್ತದೆ. ತಾಮ್ರದ ತಂಬಿಗೆಯಲ್ಲಿ ತಣ್ಣಗಿನ ನೀರಿನ ದಾನ, ಉದಕುಂಭ ದಾನ. ಅಕ್ಷಯ ತೃತೀಯ ದಿವಸ ಬಹಳ ಶ್ರೇಷ್ಠ. 2ನೇದ್ದು ಬಿಸಿಲಿನಲ್ಲಿ ಹೊಟ್ಟೆ ಹೊರೆಯೋದಕ್ಕೋಸ್ಕರ ತಿರುಗಾಡ್ತಕ್ಕಂತಹ ಸಂದರ್ಭ. ಆದ್ದರಿಂದಾಗಿ ಇವತ್ತಿನ ದಿನ ಛತ್ರದಾನ. ಒಟ್ಟು ವೈಶಾಖ ಮಾಸದಲ್ಲಿ ಚಪ್ಪಲಿಯ ದಾನ. ಒಂದೇ ನಿಂತ್ಕೊಳ್ಬೇಡಿ. ನಿಮ್ಮ ಹಣ ಇತ್ತು ಅಂತಂದರೆ 10 ಜನರಿಗೆ 10 ಪಾದರಕ್ಷೆ ಕೊಟ್ಟು ದಾನ ಮಾಡಿ. ಆನಂತರ ಇವತ್ತು ಛತ್ರದಾನ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. 3ನೇದ್ದು ಪಾನಕದಾನ. 5ನೇದ್ದು 4ನೇದ್ದು ಕೋಸಂಬರಿ ದಾನ. ಇವೆಲ್ಲ ಪಿತ್ತನಾಶಕವಾಗಿರ್ತಕ್ಕಂಥವುಗಳು. ಆನಂತರ ಗಂಧದಾನ. ಇವು ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ವಿಶೇಷವಾಗಿ ಅಕ್ಷಯ ತೃತೀಯ ದಿನ ಇವುಗಳ ದಾನ ಕೊಟ್ಟರೆ ಪರಮಾತ್ಮ ವಿಶಿಷ್ಟವಾಗಿ ಸಂತುಷ್ಟನಾಗ್ತಾನೆ. ಪರಮಾತ್ಮ ಹೇಳ್ತಾನೆ, ಮಹೋದಯ ಅಂತನ್ನೋ ನಗರದಲ್ಲಿ ಒಬ್ಬ ವ್ಯಾಪಾರಿ ಇದ್ದ. ಆದರೆ ಏನೋ ಕಾರಣದಿಂದಾಗಿ ಬಡವನಾದ. ನಿರ್ಧನ ಪ್ರಿಯಂವದ. ಆದರೆ ಸತ್ಯ ಮಾತನಾಡ್ತಿದ್ದ. ಆದರೆ ಯಾರ ಮನಸ್ಸು ನೋಯಿಸದಂತೆ ಪ್ರಿಯವಾಗಿಯೂ ಮಾತನಾಡ್ತಾ ಇದ್ದ. ದೇವ ಬ್ರಾಹ್ಮಣ ಪೂಜಕ. ದೇವರು ಮತ್ತು ಬ್ರಾಹ್ಮಣರು ಅಂತಂದರೆ ಅತ್ಯಂತ ಆದರದಿಂದ ಪೂಜೆ ಮಾಡ್ತಾ ಇದ್ದ. ಕುಟುಂಬದಲ್ಲಿ ಅನೇಕ ಅನಾನುಕೂಲ ಇದ್ದು ಮನೆಯಲ್ಲಿ ಹೆಂಡತಿ ಮಕ್ಕಳು ಊಟಕ್ಕೆ ಹಾಕಲಿ ಕೂಡ ಕಷ್ಟ ಇದ್ದರೂ ಕೂಡ ಅವನು ಪುರಾಣ ಇತ್ಯಾದಿಗಳನ್ನು ಪುನಃ ಪುನಃ ಕೇಳ್ತಾ ಇದ್ದ. ಒಂದು ಸಲ ಈ ಅಕ್ಷಯ ತೃತೀಯ ಮಹಿಮೆಯನ್ನು ಇಲ್ಲಿವರೆಗೆ ನೀವು ಕೇಳಿದ್ದೀರಲ್ಲ, ಈ ಅಕ್ಷಯ ತೃತೀಯ ಮಹಿಮೆಯನ್ನು, ಮಹಾಫಲದಾಯಕವಾದ ಅಕ್ಷಯ ತೃತೀಯ ಮಹಿಮೆಯನ್ನು ಕೇಳುತ್ತಾ ಏನನ್ನು ಕೊಡುತ್ತೀರಿ ಅದು ನಿಮಗೆ ಅಕ್ಷಯವಾಗಿ ಸಿಗ್ತದೆ. ಏನು ಕೊಡ್ತೀನಿ, ನಿಮಗೇನು ಬೇಕು? ಮನೆ ಬೇಕಾ? ಗೃಹದಾನ ಮಾಡಿ. ಮುಂದಿನ ಜನ್ಮದಲ್ಲಿ 4-5 ಫ್ಲ್ಯಾಟು 5-6 ಪ್ಲಾಟು ಆಗ್ಬೋದು. ಪ್ಲಾಟ್ ದಾನ ಮಾಡಿ, ಸುವರ್ಣ ದಾನ ಮಾಡಿ, ರಜತ ದಾನ ಮಾಡಿ, ದ್ರವ್ಯ ದಾನ ಮಾಡಿ, ಅನ್ನದಾನ ಮಾಡಿ, ನೀರಿನ ದಾನ ಮಾಡಿ. ವಿಶೇಷವಾಗಿ
ರೋಹಿಣಿ ಸಹಿತವಾಗಿದ್ದರೆ ಅದು ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡು ಅನಿಸ್ಕೊಳ್ತಾರೆ. ಆ ಜೊತೆಗೆ ಬುಧವಾರ ಬಂದರೆ ಅಂತ ತಿಳ್ಕೊಂಡು ಅಂಥ ಅಕ್ಷಯ ತೃತೀಯ ಬಹಳ ಬಹಳ ಅಪರೂಪಕ್ಕೆ ಬರ್ತಾರೆ. ಆದರೆ ಇವತ್ತು ಎಲ್ಲ ಬುಧವಾರ ಇಲ್ಲ. ಆದರೆ ಈ ಸಲ ತೃತೀಯ ದಿವಸ 10:56 ನಂತರ 11 ಗಂಟೆ ನಂತರ ರೋಹಿಣಿ ನಕ್ಷತ್ರ ಬರ್ತಾರೆ. ಅಕ್ಷಯ ತೃತೀಯ ಮತ್ತು ರೋಹಿಣಿ ಇದು ಭಾಳ ಅಪರೂಪದ ಒಂದು ಮುಹೂರ್ತ. ಈ ನಾಳಿನ ಮುಹೂರ್ತದಲ್ಲಿ ನೀವು ತಪ್ಪದೇ ಯಥಾಶಕ್ತಿ ನಾನು ಹೇಳಿದ ಉದಕುಂಭ, ಛತ್ರ, ಚಪ್ಪಲಿ, ಆನಂತರ ಶೀತ ಪದಾರ್ಥ, ಪಾನಕ ಇತ್ಯಾದಿಗಳ ದಾನ ತಪ್ಪದೇ ಮಾಡಿ. ಅದಕ್ಕೇನೆ ನಮ್ಮಲ್ಲಿ ವೈಶಾಖ ಮಾಸದಲ್ಲಿ ಮುತ್ತೈದರನ್ನು ಮನೆಗೆ ಕರೆದು ಮನೆಯ ಸೊಸೆ ಕಡೆಯಿಂದ ಆ ಮುತ್ತೈದರ ಪಾದವನ್ನು ತೊಳೆಸಿ ಅವ್ರ ಕಡೆಯಿಂದ ಅವರಿಗೆ ಪಾನಕ, ಕೋಸಂಬರಿ, ಆನಂತರ ಬಳೆ ಇತ್ಯಾದಿ ಸುಗಂಧ ದ್ರವ್ಯಗಳನ್ನು, ಸೌಮಂಗಲ್ಯ ದ್ರವ್ಯಗಳನ್ನು ಕೊಡ್ತಕ್ಕಂಥ ಸಂಪ್ರದಾಯ ಇವತ್ತಿಗೂ ನಮ್ಮ ಮಾಧ್ವರ ಮತ್ತು ಅನೇಕ ಸ್ಮಾರ್ತನ ಮನೆಯಲ್ಲಿಯೂ ಕೂಡ ಇದು ಇವತ್ತಿಗೂ ಕೂಡ ನಡೀತಾ ಇದೆ. ಆದರೆ ದೊಡ್ಡ ಊರಿನಲ್ಲಿ ಇದೆಲ್ಲ ಮರೆತು ಬಿಟ್ಟಿದ್ದಾರೆ. ಯಾಕೆ ನಿಮಗೆ ಅಷ್ಟು ಜನ ಮುತ್ತೈದರು ಸಿಗೋದಿಲ್ಲ, ಮಾಡಲಿಕ್ಕೂ ಮನಸ್ಸು ಇರೋದಿಲ್ಲ, ಮತ್ತು ಬೇರೆ. ಆದ ನಂತರ ಇದು ತ್ರೇತಾಯುಗಾದಿ ಕೂಡ. ಇದರ ಜೊತೆಯಲ್ಲಿ ಇವತ್ತು ಇನ್ನೊಂದು ವಿಶೇಷ ಏನಂತ ತಿಳ್ಕೊಂಡಂತಂದರೆ ಪರಶುರಾಮ ಜಯಂತಿ ಇವತ್ತಂದರೆ ನಾಳೆ ನಾನು ಹೇಳ್ತಾ ಇರೋದು. ಅಕ್ಷಯ ತೃತೀಯ ದಿವಸ ಇವತ್ತು ದ್ವಿತೀಯ, ನಾಳೆ ನಾನು ಸೋಮವಾರ ದಿವಸ ಪರಶುರಾಮ ಜಯಂತಿ ಕೂಡ ಇದೆ. ಸರಿಯಾಗಿ 11 ಗಂಟೆಗೆ ರೋಹಿಣಿ ನಕ್ಷತ್ರವೂ ಬರ್ತದೆ. 11ರ ನಂತರ ಈ ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೆ ಬಹಳ ಒಳ್ಳೆಯ ಮುಹೂರ್ತ ಇದೆ. ಅದರರ್ಥ ಬೆಳಗ್ಗೆ ಮಾಡಿದರೂ ಕೂಡ ಪುಣ್ಯ ಸಿಗ್ತದೆ. ಇಂತಹ ಒಂದು ವಿಶಿಷ್ಟತೆ, ಅದರಲ್ಲಿ ಪರಶುರಾಮ ದೇವರ ಜಯಂತಿ. ಏನ್ರಿ ಪರಶುರಾಮ ದೇವರು ಎಷ್ಟು ಕೆಟ್ಟವರು. 21 ಸಲ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿ ಸಿಕ್ಕ ಕ್ಷತ್ರಿಯರನ್ನು ಕೊಂದಾಕಿದ್ರಲ್ಲ. ಏನು ಈ ಪರಶುರಾಮ ಅವತಾರದಲ್ಲಿ ಏನು ಬರೇ ಕ್ಷತ್ರಿಯರನ್ನು ಸಂಹಾರ ಮಾಡಿದ್ದ. ಸಣ್ಣವನಂತ ನೋಡಲಿಲ್ಲ, ದೊಡ್ಡವ್ರು ನೋಡಲಿಲ್ಲ, ಮುದುಕರಂತ ನೋಡಲಿಲ್ಲ, ಅವರನ್ನು ಕೊಂದಾಕಿದ್ದ. ಹಾಗಾದರೆ ಇವರಿಂದ ಪ್ರಯೋಜನ, ಈ ಅವತಾರವನ್ನು ಯಾಕೆ ಪೂಜೆ ಮಾಡಬೇಕು ನಾವು? ಹೇಳ್ತೇನೆ, ಆ ಕಥೆ ಅರ್ಧದ ಕುಳಿದದಲ್ಲ. ಅವನು ಪುರಾಣದಲ್ಲಿ ಕೇಳಿದ ಆ ವ್ಯಾಪಾರಿ, ಯಸ್ಯಾಂ ಯದ್ದೀಯತೆ ಕಿಂಚಿತ್ ಅಕ್ಷಯಂ ಸ್ಯಾತ್. ಇವತ್ತು ಏನು ಕೊಡುತ್ತೇವೆ ಅದು ಅಕ್ಷಯವಾಗಿ ನಮಗೆ ಸಿಗ್ತದೆ. ನಾನು ಆರಂಭದಲ್ಲೇ ಹೇಳಿದೆ, ಅದಕ್ಕೆ ಪ್ರಮಾಣ. ಆಗ ಅವನು ಗಂಗಾ ನದಿಗೆ ಹೋದ. ಅನೇಕ ರೀತಿಯಾಗಿರ್ತಕ್ಕಂತಹ ಅವನು ಬ್ರಾಹ್ಮಣರ ಸಂತರ್ಪಣೆ ಇತ್ಯಾದಿಗಳನ್ನೆಲ್ಲ ಮಾಡಿದ. ಅದರ ಜೊತೆಯಲ್ಲಿ ಕರಕದಾನ ಅನ್ನ ಸಹಿತವಾಗಿ ಕೊಡೋದು ಭಾಳ ಶ್ರೇಷ್ಠ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಕರಕ ಅಂತಂದರೆ ಅರ್ಘ್ಯ ಪಾತ್ರೆ, ಕಮಂಡಲು. ಅರ್ಘ್ಯ ಪಾತ್ರೆ ಅಲ್ಲ, ಕಮಂಡಲು. ಕೈಯಲ್ಲಿರುವ ಕೈಯಲ್ಲಿ ನೀರನ್ನು ಹಿಡಿದುಕೊಳ್ಳುವ ಪಾತ್ರೆ. ಅದರ ಜೊತೆಯಲ್ಲಿ ನೀರನ್ನು ಹಾಕಿ, ಆಗಲೇ ನಾನು ಹೇಳಿದೆ ತಾಮ್ರದ ಪಾತ್ರೆ ದಾನ ಕೊಡಬೇಕು ಅಂತ ತಿಳ್ಕೊಂಡು ಅಂತೇಳಿ. ಅನ್ನಪೂರ್ಣಾನ್ ಮಹಾಕುಂಭಾನ್, ಅನೇಕ ಕಲಶಗಳಲ್ಲಿ ಅನ್ನವನ್ನು ತುಂಬಿ ದಾನ ಮಾಡುವುದು ಕೂಡ ಶ್ರೇಷ್ಠ ಅಂತ ತಿಳ್ಕೊಂಡು ಅಂತೇಳಿ ಅನಿಸ್ಕೊಳ್ತದೆ. ಗೋಧೂಮ ಚಣಕಾನ್, ಅಕ್ಕಿ ದಾನ ಮಾಡಬಹುದು, ಗೋಧಿ ದಾನ ಮಾಡಬಹುದು, ಕಡಲೆ ದಾನ ಮಾಡಬಹುದು, ಆನಂತರ ಗೋಧಿ ಹಿಟ್ಟು ದಾನ ಮಾಡಬಹುದು, ಮೊಸರನ್ನ ದಾನ ಮಾಡಬಹುದು,
ಆನಂತರ ಕಬ್ಬಿನ ನೀರನ್ನು ದಾನ ಮಾಡಬಹುದು. ಆನಂತರ ನೀರು ಮಜ್ಜಿಗೆ ದಾನ ಮಾಡಬಹುದು. ಅದ್ರ ಜೊತೆಗೆ ದಕ್ಷಿಣೆ ಕೊಡಬೇಕು. ಒಳ್ಳೆಯ ಶುದ್ಧ ಮನಸ್ಸಿನಿಂದ ಪರಮಾತ್ಮ, ಬ್ರಾಹ್ಮಣ ಅಂತರ್ಗತ ಪರಮಾತ್ಮ ಸಂತುಷ್ಟನಾಗಲಿ ಅಂತ ತಿಳ್ಕೊಂಡಂತೇಳಿ ದಾನ ಮಾಡ್ತಾಯಿದ್ದೆ. ಮನೆಯಲ್ಲಿ ಬಡತನ ಇತ್ತು, ಆದರೂ ಏನೋ ಮನೆಯಲ್ಲಿ ಹಣ ಹೂಡಿಕೆ ಏನೋ ಮಾಡಿ ಪದಾರ್ಥ ದಾನ ಮಾಡ್ತಾ ಇದ್ದ. ಹೆಂಡತಿ ಅವಳಿಗೆ ಸ್ವಲ್ಪ ಸಂಸಾರದ ಬಗ್ಗೆ ಕಾಳಜಿ ಭಾಳ, ಪಾಪ ಬೇಡ್ರಿ ಇಷ್ಟು ದಾನ ಮಾಡಬೇಡ್ರಿ, ನಮ್ಮ ಗತಿ ಏನು, ನಮಗೆ ಭಾಳ ತ್ರಾಸದ, ಇದ್ದದ್ದು ಹಣ ಎಲ್ಲ ದಾನಕ್ಕೆ ಖರ್ಚು ಮಾಡಿದ್ರೆ ಏನು ಮಾಡಬೇಕು ಅಂತ ತಿಳ್ಕೊಂಡಂಥೇಳಿ ಆಕೆ ತಡೆದರೂ ಸಹ ಅವನಿಗೆ ಪುರಾಣದ ಮಾತಿನ ಮೇಲೆ ವಿಶ್ವಾಸ ಇಷ್ಟು, ಏನು ಇವತ್ತಿನ ದಿವಸ ದಾನ ಮಾಡ್ತೇನೆ ಅಕ್ಷಯವಾಗಿ ಸಿಗ್ತದೆ. ಆ ನಂತರ ಮಾಡಿದ, ವಯಸ್ಸು ಮುಗೀತು. ಆ ನಂತರ ಪ್ರಾಣ ಬಿಟ್ಟ. ಆದರೆ ಅವನ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಸಾಕಷ್ಟು ಬಂತು. ಮುಂದೆ ಕುಶಾವತಿ ನಗರದಲ್ಲಿ ಯುಧಿಷ್ಠಿರ ಅವನು ಮತ್ತೆ ಪುನಃ ಕ್ಷತ್ರಿಯ ಮನೆಯಲ್ಲಿ ಹುಟ್ಟಿದ, ರಾಜನಾದ. ಒಬ್ಬ ಬಡವ ದಾನ ಮಾಡಿದ್ದರಿಂದ ರಾಜನಾದ. ಅನೇಕ ಯಜ್ಞಾದಿಗಳನ್ನು ಮಾಡಿದ, ಗೋದಾನ ಮಾಡಿದ. ಅಕ್ಷಯ ತೃತೀಯ ದಿವಸ ಗೋದಾನವೂ ಶ್ರೇಷ್ಠ ಅಂತ ಅನಿಸ್ಕೊಳ್ತದೆ. ಗೋದಾನವನ್ನು ಮಾಡಿದ, ಹಿರಣ್ಯದಾನ ಮಾಡಿದ. ಸದದೌ ಗೋ ಹಿರಣ್ಯಾದಿ ದಾನಾನಿ ಅನ್ಯಾನ್ ಅಹರ್ನಿಶಂ. ಆಚಾರ್ಯ, ನೀವು ಬ್ರಾಹ್ಮಣರಿಗೆ ಒಟ್ಟು ದಾನ ಕೊಡ್ರಿ ಅಂತ ತಿಳ್ಕೊಂಡಂತೆ ನಿಮ್ಮ ಹೊಟ್ಟೆ ತುಂಬಿಸೋ ಸಲುವಾಗಿ ಉದ್ಯೋಗ ಮಾಡ್ತೀರಿ. ಇಲ್ಲ, ದಾನ ತೆಗೆದುಕೊಳ್ಳಲಿಕ್ಕೆ ಎಲ್ಲ ಬ್ರಾಹ್ಮಣರಿಗೆ ಅಧಿಕಾರ ಇಲ್ಲ. ಆ ವ್ಯಕ್ತಿ ಶಾಸ್ತ್ರಾಧ್ಯಯನ ಮಾಡಿರಬೇಕು. ಶಾಸ್ತ್ರಾಧ್ಯಯನ ಮಾಡಿದ ವ್ಯಕ್ತಿಗೆ ದಾನ ಕೊಟ್ಟರೆ, ನಿನ್ನೆ ನಾನು ಹೇಳಿದಂತೆ ಅವನು ಚಲಪ್ರತಿಮೆ. ಪರಮಾತ್ಮನ ಕೈಯಲ್ಲಿ ಕೊಟ್ಟ ದಾನ ಅದು, ಆ ಬ್ರಾಹ್ಮಣನಿಗಲ್ಲ. ಆ ಬ್ರಾಹ್ಮಣ ಶಾಸ್ತ್ರವನ್ನು ಓದಿದ್ದರಿಂದಾಗಿ ಇದು ನನಗಲ್ಲ, ಇದು ಭಗವಂತನಿಗೆ, ಪರಮಾತ್ಮ ಅನುಗ್ರಹಿಸಲಿ ಅಂತ ತಿಳ್ಕೊಂಡಂತೇಳಿ ಅವನು ಹೇಳಿದರೆ ಸಾಕು, ನಿಮಗೆ ಒಳ್ಳೆಯದಾಗ್ತದೆ. ಯಾಕೆ? ಅವನು ತತ್ವನ್ಯಾಸ ಮಾಡಿಕೊಂಡು ತನ್ನ ಶರೀರವನ್ನೇ ಮಂದಿರವನ್ನಾಗಿ ಮಾಡಿಕೊಂಡಿದ್ದಾನೆ. ಮಾತೃಕಾನ್ಯಾಸ ಮಾಡಿ ಅವನ ಪ್ರತಿಯೊಂದು ಮಾತುಗಳು ಭಗವಂತನ ಮಾತುಗಳು, ಅದರಿಂದ ಒಳ್ಳೆಯದಾಗ್ತದೆ. ಬ್ರಾಹ್ಮಣ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೋಸ್ಕರ ಅಲ್ಲ. ಆದರೆ ಈ ದಾನ ತೆಗೆದುಕೊಂಡು ಪೂರ್ವದಲ್ಲಿ ಅವರು ವರ್ಷಾನುಗಟ್ಟಲೆ ವೇದಾಧ್ಯಯನ ಮಾಡಿರ್ತಾರೆ. 12 ವರ್ಷ 14 ವರ್ಷ ಗುರುಕುಲದಲ್ಲಿ ಶಾಸ್ತ್ರಾಧ್ಯಯನ ಮಾಡಿರ್ತಾರೆ. ಅವರು ಮಾಡುವ ಶ್ರಮ, ಅವರ ಆಶೀರ್ವಾದದ ಬೆಲೆ ನಾವು ಕೊಡುವ ದಾನಕ್ಕೆ ಏನು ಆ ಬೆಲೆ ಕಟ್ಟಲಿಕ್ಕಾಗೋದೆ. ನಾವು ಏನು ಕೊಟ್ಟರೂ ಕೂಡ, ಬಂಗಾರ ಕೊಟ್ಟರೂ ಕೂಡ ಅದು ಕಡಿಮೆ. ಅವರು ಮಾಡುವ ಆಶೀರ್ವಾದದ ಬೆಲೆ ಆ ರೀತಿಯಾಗಿದೆ. ಬಂಗಾರ ಹೋಗ್ಬೋದು, ಇರಬಹುದು, ನಾವು ಎಲ್ಲ ಇಲ್ಲ ಬಿಟ್ಟು ಹೋಗ್ತೇವೆ. ಆದರೆ ಅವರ ಆಶೀರ್ವಾದ ನಮಗೆ ಜನ್ಮ ಜನ್ಮಾಂತರಕ್ಕೆ ಭಗವಂತನ ಅನುಗ್ರಹಕ್ಕೆ ಕಾರಣವಾಗ್ತದೆ. ಅದಕ್ಕೋಸ್ಕರ ದಾನ ಮಾಡಿ ಆಶೀರ್ವಾದ ತೆಗೆದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ತೃತೀಯಾಂಚ ಸಮಾಸಾಧ್ಯ. ಆಗ ಅವನಿಗೆ ಹಿಂದಿನ ಜನ್ಮದಲ್ಲಿ ಯಾರೋ ಜ್ಞಾನಿಗಳು ಬಂದು ಹೇಳಿದರು, ಇಷ್ಟೆಲ್ಲ ಸಂಪತ್ತು ನಿನಗೆ ಸಿಕ್ಕಿದೆ ಅಲ್ಲ, ಈ ಸಂಪತ್ತು ಹಿಂದಿನ ಜನ್ಮದಲ್ಲಿ ನೀನು ಅಕ್ಷಯ ತೃತೀಯ ದಾನ ಮಾಡಿದ್ದಕ್ಕೆ ನೀನು ರಾಜನಾಗಿದ್ದೀಯಪ್ಪ ಅಂತ ತಿಳ್ಕೊಂಡಂತೇಳಿ ಅವರು ಗುರುಗಳು ಹೇಳ್ತಾರೆ. ಅದಕ್ಕೋಸ್ಕರ ಧರ್ಮರಾಜ ಕೇಳ್ತಾನೆ, ದಾನ ಕೊಡೋ ವಿಧಾನ ಹೇಗೆ? ಪರಮಾತ್ಮ ಹೇಳ್ತಾನೆ, ತೃತೀಯಾಯಾಮ್ ಸಮಾಸಾಧ್ಯ. ಅಕ್ಷಯ ತೃತೀಯ ಬೆಳಗ್ಗೆ ಬೇಗನೆ ಸ್ನಾನ ಮಾಡಬೇಕು, ದೇವರ ಪೂಜೆಯನ್ನು ಮಾಡಬೇಕು. ಆನಂತರ ಒಪ್ಪತ್ತು ಊಟ ಮಾಡಬೇಕು. ಸಾಯಂಕಾಲದವರೆಗೂ ಬೇಕಾದ್ರೆ ಉಪವಾಸ ಇರ್ಬೋದು.
ವಿಶೇಷವಾಗಿ ನಾರಾಯಣ ವಾಸುದೇವನ ಪೂಜೆಯನ್ನು ಮಾಡಬೇಕು. ವಾಸುದೇವಂ ಪ್ರಪೂಜಯೇತ್ ಉದಕುಂಭಾನ್ ಸಕರಕಾನ್. ಪಾತ್ರೆ ಸಹಿತ ಕಲಶ ಸಹಿತವಾಗಿ ನೀರಿನ ದಾನವನ್ನು ಮಾಡಬೇಕು. ಸರ್ವರಸೈ ಸಹ, ಪಾತ್ರೆಯಲ್ಲಿ ಬರೀ ನೀರಂತಲ್ಲ, ಆ ಪಾತ್ರೆಯಲ್ಲಿ ಮಜ್ಜಿಗೆ ಹಾಕಿ ಇಡ್ಬೋದು, ಆ ಪಾತ್ರೆಯಲ್ಲಿ ಮೊಸರು ಇಡಬಹುದು, ಆ ಪಾತ್ರೆಯಲ್ಲಿ ಬೆಣ್ಣೆ ಇಡಬಹುದು, ಆ ಪಾತ್ರೆಯಲ್ಲಿ ಪಾನಕ ಇರಬಹುದು. ನಿಮಗೇನು ಅನುಕೂಲ ಇದೆ ಅದನ್ನು ತುಂಬಿ ದಾನ ಮಾಡಿ. ಗ್ರೈಷ್ಮಿಕಂ ಸರ್ವಮೇವಾತ್ರ. ಬೇಸಿಗೆ ಕಾಲ ಇದ್ದದರಿಂದಾಗಿ ತಂಪಾಗುವ ಛತ್ರ, ಪಾದುಕ, ಬೀಸಣಿಕೆ ಇತ್ಯಾದಿ. ಛತ್ರ ಉಪಾನತ್ ಪ್ರದಾನಂಚ. ವಿಶೇಷವಾಗಿ ಪಾದರಕ್ಷೆ, ಛತ್ರಿದಾನ ವಿಶೇಷವಾಗಿದೆ. ಗೋಭೂ ಕಾಂಚನ ವಾಸಸಾಂ. ದೇವರು ಅನುಕೂಲ ಕೊಟ್ಟಿದ್ದರೆ ಗೋದಾನ, ಆನಂತರ ಸುವರ್ಣದಾನ, ಬಟ್ಟೆ ದಾನ, ವಸ್ತ್ರದಾನ ಮಾಡಿರಬೇಕು. ಬಟ್ ನಿಮಗೇನು ಸಂಪತ್ತಿ ದೇವರು ಕೊಟ್ಟಿದ್ದಾನೆ, ನಿಮಗೇನು ಪ್ರಿಯ ಇದೆ ಅದನ್ನು ದಾನ ಮಾಡಿ. ಇಷ್ಟೆಲ್ಲ ಇದರ ಮಹತ್ವ ಇದೆಯಪ್ಪ ಅಕ್ಷಯ ತೃತೀಯದ್ದು. ಇನ್ನೇನು ಬೇಕು ಹೇಳು? ಆವಾಗ ಧರ್ಮರಾಜ ಕೇಳ್ತಾನೆ, ಪರಮಾತ್ಮ ಎಲ್ಲವನ್ನೂ ಹೇಳಿ ಆಯ್ತಲ್ಲ, ಮತ್ತೇನು ಹೇಳೋದಿದೆ ಅಂತಂದಾಗ ಕೃಷ್ಣ ಹೇಳ್ತಾನೆ, ಧರ್ಮರಾಜ ನೀನು ಭಾಳ ಒಳ್ಳೆಯದಾಗಲಿ ಅಂತ. ಅಸ್ಯಾಂ ತಿಥೋ ಕ್ಷಯಮುಪೈತಿ ಹುತಂ ನ ದತ್ತಂ ತೇನ ಅಕ್ಷಯೇತಿ ಕಥಿತ ಮನಿಭಿಸ್ತೃತೀಯ. ಇದಕ್ಕೆ ಅಕ್ಷಯ ತೃತೀಯ ಹೆಸರು ಬರಲಿಕ್ಕೆ ಕಾರಣ ಇಷ್ಟೇ, ಏನೇನು ಕೊಡುತ್ತೇವೆ ಅವೆಲ್ಲವೂ ಅಕ್ಷಯವಾಗ್ತದೆ. ಆದ್ದರಿಂದಾಗಿ ದೇವತೆಗಳು, ಪಿತೃಗಳು, ಬ್ರಾಹ್ಮಣರು ಇತ್ಯಾದಿಗಳನ್ನು ಕುರಿತು ನಾವು ಇವತ್ತಿನ ದಿವಸ ಮಾಡ್ತಕ್ಕಂಥ ದಾನ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ನಮಗೆ ಅತ್ಯಂತ ಉಪಯುಕ್ತಕರವಾಗಿರ್ತಕ್ಕಂಥ ಕ್ರಮವಾಗಿದೆ. ಆದ್ದರಿಂದಾಗಿ ಇವತ್ತಿನ ದಿನ ಅಕ್ಷಯ ತೃತೀಯ ವಿಶೇಷವಾದ ರೀತಿಯಲ್ಲಿ ಪರಮಾತ್ಮನ ಆರಾಧನೆ ಮಾಡಬೇಕು. ಇವತ್ತು ನೈಮಿತ್ತಿಕ ಶ್ರಾದ್ದವನ್ನು ಕೂಡ ಮಾಡಲಿಕ್ಕೆ ಬರ್ತದೆ. ಯಾಕೆ? ಇದು ಇವತ್ತಿನ ದಿವಸ ಶ್ರಾದ್ದಕ್ಕೂ ತರ್ಪಣಕ್ಕೂ ಬಹಳ ಮಹತ್ವಪೂರ್ಣವಾದಂಥ ಸ್ಥಿತಿಯಾಗಿದೆ. ಆ ನಂತರ ಇವತ್ತಿನ ದಿವಸ ಗೋದಾನ ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡಂತೇಳಿ ನಿರ್ಣಯಾಮೃತ ಅಂತನ್ನೋ ಗ್ರಂಥ ಹೇಳ್ತದೆ. ವೈಶಾಖಸ್ಯ ಸ್ಥಿತೇ ಪಕ್ಷೇ ತೃತೀಯಾಯಾಂ ಪುನರ್ವಸು. ವೈಶಾಖ ಶುಕ್ಲ ಪಕ್ಷ ತೃತೀಯ ದಿವಸ ಪುನರ್ವಸು ನಕ್ಷತ್ರದಲ್ಲಿ ಸಾಯಂಕಾಲ 6ರಿಂದ 9 ಗಂಟೆ ಒಳಗಾಗಿ, 6 ನಂತರ 9 ಗಂಟೆ ಒಳಗಾಗಿ ರಾಮಾಖ್ಯ ಸಮಭೂದ್ಧರಿ. ಪರಶುರಾಮ ನಿಂದು ಪರಶು ಹಿಡ್ಕೊಂಡಿದ್ದಾನೆ. ಪರಶುರಾಮ ಮೊದಲು ರಾಮ ಅಂತ ಹೆಸರಿಟ್ಟಿದ್ದಾರೆ ತಂದೆ ತಾಯಿ. ಪರಮಾತ್ಮ ರೇಣುಕಾ ದೇವಿಯನ್ನು ನಿಮಿತ್ತ ಮಾಡಿಕೊಂಡು ಅವತಾರವನ್ನು ತೆಗೆದುಕೊಂಡಿದ್ದಾನೆ. ಆದ್ದರಿಂದಾಗಿ ಇವತ್ತಿನ ದಿವಸ ಪರಶುರಾಮನ ಪೂಜೆಯನ್ನು ಮಾಡಬೇಕು. ಯಾಕೆ ಅಂತಂದರೆ, ಯಾವಾಗ ಕ್ಷತ್ರಿಯರ ಸಂಖ್ಯೆ ಹೆಚ್ಚಾಯಿತು, ಋಷೋಕ್ ಬಂತು, ಋಷಿಗಳನ್ನು, ಬ್ರಾಹ್ಮಣರನ್ನು ನೀವು ಬಡವರು ಅಂತ ತಿರಸ್ಕಾರ ಮಾಡಲಿಕ್ಕೆ ಚಾಲು ಮಾಡಿದರು. ಮಾಫಿಯಾಗಳು ಹೆಚ್ಚಾಯಿತು, ಎಲ್ಲ ಕ್ಷತ್ರಿಯರು ಮಾಫಿಯಾಗಳಾಗಲಿಕ್ಕೆ ಚಾಲು ಮಾಡಿದರು. ಅನ್ಯಾಯ, ಅನೀತಿ ಅಲ್ಲ. ಆದ್ದರಿಂದಾಗಿ ಅವರೆಲ್ಲರನ್ನೂ ದುಷ್ಟ ಕ್ಷತ್ರಿಯರನ್ನು ಕೊಲ್ಲುವುದಕ್ಕೋಸ್ಕರ ಪರಮಾತ್ಮ 21 ಸಲ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿ ಪರಶುರಾಮ ದೇವರು ನಂತರ ರಾಮನಿಗೆ ಮುಂದಿನ ಕಾರ್ಯವನ್ನು ಒಪ್ಪಿಸಿಕೊಟ್ಟಿದ್ದಾರೆ. ಸಿಟ್ಟು ಕೆಟ್ಟದ್ದು. ಇನ್ನೊಬ್ಬರು ಸಿಟ್ಟಿನಲ್ಲಿದ್ದಾಗ ಅದನ್ನು ಇಳಿಸ್ಲಿಕ್ಕೆ ಪ್ರಯತ್ನ ಮಾಡಿ, ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಡಿ. ಇಲ್ಲ, ಮತ್ತು ಪರಶುರಾಮ ದೇವರ ತಾಯಿಯ ತಲೆಯನ್ನು ಹಾರಿಸಿದ್ನಲ್ಲ,
ಇದೆಲ್ಲಿಯ ಆದರ್ಶ ಅನ್ಬೇಡಿ. ತಲೆಯನ್ನು ಹಾರಿಸುವುದರ ಜೊತೆಯಲ್ಲಿ ಜಮದಗ್ನಿ ಋಷಿಗಳ ಸಿಟ್ಟು ಭಾಳ ಜಾಸ್ತಿ. ಬಂದಾಗ ಕಂಟ್ರೋಲ್ ಆಗ್ತಿರಲಿಲ್ಲ. ಅವಳು ನೀರು ತರಲಿಕ್ಕೆ ಸ್ವಲ್ಪ ವಿಳಂಬ ಮಾಡಿದ್ಲು ಅಂತೇಳಿ ಭಾಳ ಸಿಟ್ಟು ಬಂತು ಅವರಿಗೆ. 10 ಜನ ಮಕ್ಕಳು, ಕೊನೆಯವನು ಪರಶುರಾಮ. ಮೊದಲೇ ಅವನಿಗೆ ಹೇಳಿದ್ರು, ನಾ ನಿಮ್ಮ ತಾಯಿ ತಲೆ ಹಾರಿಸು. ಅವ ಇಲ್ಲ ಅಂತೇಳಿ 2, 3, 4, 5, 6, 7, 8, 9 ಯಾರು ಒಪ್ಕೊಳ್ಳಿಲ್ಲ. ಅಷ್ಟರಲ್ಲಿ ರಾಮ ಹೊರಗೆ ಹೋಗಿದ್ದ. ಕಟ್ಟಿಗೆ ಕಟ್ ಮಾಡ್ಕೊಂಡು ಹೋಮಕ್ಕೋಸ್ಕರ ಕಟ್ಟಿಗೆ ಹೊತ್ಕೊಂಡು ಬಂದ. ರಾಮ, ಏನು ತಂದೆ, ಏನು ಮಾಡಬೇಕು ನೋಡು, ನಿಮ್ಮ ತಾಯಿಯ ತಲೆ ಹಾರಿಸು. ಇಷ್ಟೇನೆ. ಕಟ್ಟಿಗೆ ಕಡಿಯಲಿಕ್ಕೋಸ್ಕರ ಏನು ಕೊಡಲಿ ತೆಗೆದುಕೊಂಡಿದ್ದ, ತಾಯಿಯ ತಲೆಯನ್ನು ಹಾರಿಸ್ಬಿಟ್ಟ. ಜಮದಗ್ನಿ ಋಷಿಗಳ ಸಿಟ್ಟು ಇಳೀತು, ಶಾಂತವಾಯಿತು. ರಾಮ, ನನ್ನ ಮಾತು ಕೇಳಿದೆ, ಏನು ವರ ಬೇಕು? ನೀವು ಸಿಟ್ಟಿನೊಳಗೆ ನಮ್ಮ ಅಣ್ಣಂದಿರನ್ನು ನಮ್ಮ ತಾಯಿಯನ್ನು ಕೊಂದಿದ್ದೀರಿ, ಎಲ್ಲರನ್ನು ಜೀವಂತ ಮಾಡಿರಿ ಅಂತ ಕೊಂಡಂತೆ. ಆಯಿತು ಅಂತೇಳಿ ಜೀವಿತ ಮಾಡಿದರು. ಮುಂದೆ ಒಂದೆರಡು ವರ್ಷದ ನಂತರ ರಾಮ ಒಬ್ಬನೇ ಮನೆಯಾಗಿದ್ದ. ಜಮದಗ್ನಿ ಋಷಿಗಳು ಕಡೆ ಹೊರಗೆ ಹೋಗಿದ್ದರು. ರೇಣುಕಾದೇವಿ ಕರಿತಾಳೆ, ರಾಮ ಏನಮ್ಮ? ಅಲ್ಲೂ ಅವತ್ತು ನಿಮ್ಮಪ್ಪ ಹೇಳಿದ ಕ್ಷಣಕ್ಕೆ ತಲೆ ಕತ್ತರಿಸಿದೆಯಲ್ಲ, ನನ್ನ ಮೇಲೆ ನಿಂಗೆ ಪ್ರೀತಿ ಇರಲಿಲ್ಲೇನು? ಅಮ್ಮ, ನಾನು ಜಗತ್ತಿಗೆ ಆದರ್ಶ ತೋರಿಸ್ತಕ್ಕಂಥವನು, ತಾಯಿಯ ನಮ್ಮ ಮಾತೃದೇವ ಭವನ್ ನನಗೆ ಗೊತ್ತಿಲ್ಲೇನು? ತಲೆಯಾಗಿ ಕತ್ತರಿಸಿದೆ? ಅಮ್ಮ, ನಿನ್ನನ್ನು ಪುನಃ ಜೀವಿತ ಮಾಡುವ ಶಕ್ತಿ ನನಗಿತ್ತು. ಆದರೆ ಆ ಕ್ಷಣದಲ್ಲಿ ಅಪ್ಪನ ಸಿಟ್ಟು ಕಡಿಮೆ ಮಾಡಬೇಕು. ಇಲ್ಲದೇ ಇದ್ದ ಜಮದಗ್ನಿ ಋಷಿಗಳ ಸಿಟ್ಟಿಂದ ಜಗತ್ತು ಸುಟ್ಟು ಹೋಗ್ತಾ ಇತ್ತು. ಅವರಿಗೂ ನಮಗೂ ಕುಟುಂಬಕ್ಕೂ ಕೂಡ ದೊಡ್ಡ ಪಾಪ ಬರ್ತಿತ್ತು. ನಮ್ಮ ಅಪ್ಪನ ಸಿಟ್ಟು ಕಡಿಮೆ ಮಾಡಬೇಕು. ಒಂದು ವೇಳೆ ನಮ್ಮಪ್ಪ ನಿನ್ನನ್ನು ಜೀವಿತ ಮಾಡದೇ ಇದ್ದರೂ ಕೂಡ ನಾನು ದೇವಾಂಶ ಭಗವಂತನ ಅವತಾರ, ನಿನ್ನನ್ನು ಜೀವಂತ ಮಾಡ್ತಿದ್ದೆ. ಯಾರಿಗೆ ಜೀವಿತ ಮಾಡಲಿಕ್ಕೆ ಶಕ್ತಿ ಇದೆ ಅವ್ರು ಯಾವುದೋ ಕಾರಣಾಂತರದಿಂದ ಅವರನ್ನು ಸ್ವಲ್ಪ ಹೊತ್ತು ತಲೆ ಕಡಿದ್ರೂ ಕೂಡ ಅದು ಧರ್ಮವೇ. ನಮಗೆಲ್ಲ ಮತ್ತು ಪರಶುರಾಮ ದೇವರು ಆದರ್ಶ ತೋರಿಸಿದ್ದಾರೆ, ತಾಯಿಯ ತಲೆಯನ್ನು ಕತ್ತರಿಸಬೇಕು ಅಂತ ಹೋಗಿ ಬಡ ತಲೆ ಕತ್ತರಿಸಬೇಡಿ. ಮಾತೃದೇವೋ ಭವ. ಅವನಿಗೆ ಪುನಃ ಜೀವಿತ ಮಾಡುವ ಸಾಮರ್ಥ್ಯ ಇತ್ತು. ಆದ್ದರಿಂದಾಗಿ ಅವನು ಹೇಳ್ತಾನೆ, ಆ ಕಾರಣ ಅಪ್ಪನ ಸಿಟ್ಟು ಕಡಿಮೆ ಮಾಡೋದಕ್ಕೋಸ್ಕರ ನಾನು ಮಾಡಿದ್ದೇ ಹೊರತು ಅಮ್ಮ ನಿನ್ನ ಮೇಲೆ ಬೇಕಾದಷ್ಟು ನನಗೆ ಪ್ರೀತಿ ಇದೆ ಅಂತ ಹೇಳ್ದ. ಆಗ ಅವಳು ಪಾಪ ಒಪ್ಪಿಕೊಂಡು, ಆಯ್ತಪ್ಪ ರಾಮ, ನಿನ್ನನ್ನು ನೋಡಿಕೊಂಡು ಜನರು ತಾಯಿಯನ್ನು ಪ್ರೀತಿಸಲಿ ಅಂತ ಹೇಳಿ ವರ್ಣನೆ ಮಾಡ್ತಾಳೆ. ಆದ್ದರಿಂದ ಇವತ್ತು ಪರಶುರಾಮ ದೇವರನ್ನು ಷೋಡಶೋಪಚಾರದಿಂದ ಪೂಜೆ ಮಾಡಬೇಕು. ಚಿತ್ರ ಇಟ್ಕೊಂಡು ಪೂಜೆ ಮಾಡಿ. ಪರಶುರಾಮ ದೇವರ ಪ್ರತಿಮೆ ಭಾಳ ಕಡಿಮೆ ಸಿಗ್ತವೆ, ಸಿಗೋದು ಅಪರೂಪ. ಆದ್ದರಿಂದ ಫೋಟೋ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಬರ್ತದೆ, ಆದರೆ ತಪ್ಪದೇ ಮಾಡಿ. ಪರಮಾತ್ಮನ 10 ಅವತಾರಗಳ ಪೂಜೆ ನಾವು ಮಾಡಬೇಕು ವಿಶಿಷ್ಟ ದಿನಗಳಲ್ಲಿ. ಇದಿಷ್ಟು ಅಕ್ಷಯ ತೃತೀಯ, ರಥಸಪ್ತಮಿಯ ಇಲ್ಲ ಅಕ್ಷಯ ತೃತೀಯ, ಪರಶುರಾಮ ಜಯಂತಿಯ ಈ ಒಂದು ವಿಶಿಷ್ಟತೆ. ಇವತ್ತಿನ ದಿವಸ ವಿದ್ಯಾಧಿರಾಜರ ಪುಣ್ಯತಿಥಿ. ವಿದ್ಯಾಧಿರಾಜರು ಅಂತಕೊಂಡಂತಂದರೆ ಟೀಕಾಕೃತ್ಪಾದರು ಯಾರಿಗೆ ತಮ್ಮ ಜವಾಬ್ದಾರಿಯನ್ನು ಒಪ್ಪಿಸಿ ಆಶ್ರಮ ಕೊಟ್ಟು ಮಠವನ್ನು ಮುಂದುವರಿಸಿ ಪರಶುರಾಮದೇವರ ಪೂಜೆ ಮುಂದುವರಿಸಿರಿ ಅಂತೇಳಿ ಜಯತೀರ್ಥರು ಯಾರ ಮೇಲೆ ಅನುಗ್ರಹ ಮಾಡಿದ್ದರೋ, ಜಯತೀರ್ಥರ ಸಾಕ್ಷಾತ್ ಆಶ್ರಮ ಶಿಷ್ಯರು ವಿದ್ಯಾಧಿರಾಜರು, ಅವರ ಪುಣ್ಯತಿಥಿಯೂ ಕೂಡ ಇದೆ. ಅವರನ್ನು ಕೂಡ ನಾವು ನೆನೆಸೋಣ. ಸಂಕ್ಷೇಪದಲ್ಲಿ 1 ಗಂಟೆ ನೀವು ಅಕ್ಷಯ ತೃತೀಯ ಮಹಿಮೆಯನ್ನು ಕೇಳಿದ್ದೀರಿ. ಇತಿ ಅತ್ಯಕಥಾಸಕ್ತಿ. ಇವತ್ತು ಬೆಳಗ್ಗೆ ಸ್ನಾನ ಮಾಡಿ ಲಕ್ಷ್ಮೀನಾರಾಯಣ ಪೂಜೆ ಮರೆಯಬೇಡಿ.
ಪರಶುರಾಮ ದೇವರ ಪೂಜೆ ಮರೆಯಬೇಡಿ. ಚೈತ್ರ ಗೌರಿಯ ವಿಶೇಷ ಪೂಜೆಯನ್ನು ಮಾಡೋದು ಮರೆಯಬೇಡಿ. ದೇವರಿಗೆ ಗಂಧ ಹಚ್ಚುವುದನ್ನು ಮರೆಯಬೇಡಿ. ದವನಕ ಮರುಗಗಳನ್ನು ದೇವರಿಗೆ ಏರಿಸುವುದನ್ನು ಮರೆಯಬೇಡಿ. ಭಗವಂತ ನಮಗೂ ಅನುಗ್ರಹಿಸಲಿ, ನಿಮಗೂ ಅನುಗ್ರಹಿಸಲಿ. ಭಗವಂತನನ್ನು ಪ್ರಾರ್ಥಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ತ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನ. ಶ್ರೀಕೃಷ್ಣಾರ್ಪಣಂ.